ನಮ್ಮ ಧರ್ಮ ಗ್ರಂಥಗಳನ್ನು ನೀರಿನಲ್ಲಿ ಮುಳುಗಿಸಲಾಯಿತು, ನದಿಗಳಿಗೆ ಚೆಲ್ಲಲಾಯಿತು, ನಮ್ಮ ಗ್ರಂಥಗಳಿಗೆ ಬೆಂಕಿ ಇಟ್ಟು ಸುಡಲಾಯಿತು. 6 ತಿಂಗಳು ಉರಿದಿದ್ದಾವೆ ನಮ್ಮ ಬೆಂಕಿಗಳು ಕಿಲ್ಜಿ ಅಗ್ನಿಗೆ ಆಹುತಿಯಾಗಿ. ಆದರೆ ಭಾರತ ಕಟ್ಟಡಗಳನ್ನು ಕಟ್ಟಲಿಲ್ಲ, ಪಿರಮಿಡ್ಗಳ ನಿರ್ಮಾಣವನ್ನು ಮಾಡಲಿಲ್ಲ, ಅಮೃತ ಶಿಲೆಗಳ ಕೆತ್ತನೆಗಳಲ್ಲಿ ಪರಂಪರೆಯನ್ನು ಉಳಿಸಿ ಹೋಗಲಿಲ್ಲ, ಖಡ್ಗದ ಅಂಚಿನಲ್ಲಿ ಸಂಸ್ಕೃತಿಯನ್ನು ಬೆಳೆಸಲಿಲ್ಲ. ಸನಾತನ ಧರ್ಮ ಗಾಳಿನಲ್ಲಿ ಗಾಳಿ ಹೋಗಿ ಮೀರಿಬಲ್ಲಂಥ ಮಂತ್ರಗಳ ಉಚ್ಚಾರಗಳ ಮೂಲಕ ತಮ್ಮ ಪರಂಪರೆಯನ್ನು ಬೆಳೆಸಿ ಹೋದರೂ ಕಾಶ್ಮೀರ ಯಾರದ್ದು ಅಂತ ಕೇಳಿದ್ರೆ ಯಾರೋ ಬೇರೆ ಕಡೆಯಿಂದ ಬಂದಂಥ ಸುಲ್ತಾನರು ಆಳಿ ಹೋದಂಥ ಕಾಶ್ಮೀರ ಅಲ್ಲ. ನಮ್ಮದವ್ರ ಬಗ್ಗೆ ಇವತ್ತು ಕಾಶ್ಮೀರ ಅಂದರೆ ಸ್ವರ್ಗ ಅಂತ ಹೇಳ್ತೀವಿ. ಏನಕ್ಕೆ ಸ್ವರ್ಗ ಅಂದರೆ ಅಲ್ಲಿ ಪ್ರವಾಸಿ ತಾಣ ಅಷ್ಟು ಸುಂದರವಾಗಿದೆ, ಅಲ್ಲಿ ಪ್ರಕೃತಿ ಅಷ್ಟು ರಸಭರಿತವಾಗಿದೆ, ಆದ್ದರಿಂದ ಅದು ಸ್ವರ್ಗ ಅಂತ ಹೇಳುವ ಮಟ್ಟಕ್ಕೆ ತಲುಪಿದ್ದೀವಿ ನಾವು. ನಮ್ಮ ದೌರ್ಭಾಗ್ಯ ಇದಾವೆ. ಕಾಶ್ಮೀರ, ವಿ ಹ್ಯಾವ್ ರೆಡ್ಯೂಸ್ಡ್ ಕಾಶ್ಮೀರ ಟು ಎ ಟೂರಿಸ್ಟ್ ಪ್ಲೇಸ್. ನಾವು ಅದನ್ನು ಕೇವಲ ಪ್ರವಾಸಿ ತಾಣ ಅನ್ನೋ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದೀವಿ. ಕಾಶ್ಮೀರ ಪ್ರವಾಸಿ ತಾಣ ಅನ್ನೋದಕ್ಕೆ ಸ್ವರ್ಗ ಅಲ್ಲ. ಕಾಶ್ಮೀರ ಕೇವಲ ತನ್ನ ಪ್ರಕೃತಿ ಸೌಂದರ್ಯಕ್ಕೋಸ್ಕರ ಮಾತ್ರ ಸ್ವರ್ಗ ಅಲ್ಲ. ಕಾಶ್ಮೀರ ಯಾಕೆ ಸ್ವರ್ಗ? ಭಾರತಕ್ಕೆ ಏನಕ್ಕೆ ಕಾಶ್ಮೀರವೇ ಸಿಂಧೂರ ಅಂದರೆ, ಭಾರತ ಅಂದರೆ ಭಾ ಅಂದರೆ ಜ್ಞಾನದ ಸಂಕೇತ. ಆ ಜ್ಞಾನದಲ್ಲಿ ರತಿಸುವಂಥವಳು ಭಾರತಿ, ಜ್ಞಾನದಲ್ಲೇ ರತಿಸುವಂಥ ಭಾರತೀಯ ಜ್ಞಾನವೇ ಸಿಂಧೂರವಾಗಬೇಕು. ಆ ಜ್ಞಾನದ ಸೂರ್ಯಪುಂಜ ಅಂತ ಇದ್ರೆ ಅದು ಕಾಶ್ಮೀರ. ಅದಕ್ಕೆ ಕಾಶ್ಮೀರ ಭಾರತಕ್ಕೆ ಸಿಂಧೂರವಾಗಿ ಬಂತು. ಅದಕ್ಕೆ ಕಾಶ್ಮೀರವನ್ನು ಸ್ವರ್ಗ ಅಂತ ನಾವು ಕೇಳ್ಕೊಂಡ್ವಿ. ಕಾಶ್ಮೀರಕ್ಕೂ ಕರ್ನಾಟಕಕ್ಕೂ ಬಹಳ ನಂಟು. ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕಕ್ಕೆ ಕಾಶ್ಮೀರದ ಪರಿಚಯವನ್ನು ಮಾಡಿಕೊಟ್ಟಿದ್ದು ಬಿಲ್ಹಣ ಎಂಬ ಋಷಿ ಕವಿ. ಕಾಶ್ಮೀರದಲ್ಲಿದ್ದಂಥ ಪರವಪುರದ ಬಿಲ್ಹಣ, ಪರವಪುರ ಅಂದರೆ ಇಂದಿನ ಆಧುನಿಕ ದಿನದ ಶ್ರೀನಗರದವರು ನಮ್ಮ ಕರ್ನಾಟಕಕ್ಕೆ ಬಂದರು. ನಮ್ಮ ಕರ್ನಾಟಕಕ್ಕೆ ಬಂದಾಗ ಅವರು ಹೋಗಿದ್ದು ಪ್ರಥಮ ಬಾರಿಗೆ ಕಲ್ಯಾಣಕ್ಕೆ, ಬಸವ ಕಲ್ಯಾಣಕ್ಕೆ, ಬಸವೇಶ್ವರರ ನಾಡು, ಬಸವಣ್ಣನವರ ನಾಡು ಬಸವ ಕಲ್ಯಾಣಕ್ಕೆ. ಬಸವ ಕಲ್ಯಾಣದಲ್ಲಿ 6ನೇ ವಿಕ್ರಮಾದಿತ್ಯ, ಚಾಲುಕ್ಯರ 6ನೇ ವಿಕ್ರಮಾದಿತ್ಯದ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂಥ ಬಿಲ್ಲಣ್ಣರವರು ಒಂದು ಗ್ರಂಥವನ್ನು ಬರೀತಾರೆ, ವಿಕ್ರಮಾದಿತ್ಯ ಚರಿತಂ. ವಿಕ್ರಮಾದಿತ್ಯ ಚರಿತಂನಲ್ಲಿ ಅವರು ಬರೆದುವಂಥ ಮಾತುಗಳು ಕೊನೆಯ ಅಧ್ಯಾಯದಲ್ಲಿ ಅವರು ತಮ್ಮ ಕಾಶ್ಮೀರವನ್ನು ಪರಿಚಯ ಮಾಡಿಕೊಡ್ತಾರೆ ಕನ್ನಡಿಗರಿಗೆ. ನಾನು ಬಂದಂಥ ಜನ್ಮಭೂಮಿ ಇದು, ನನ್ನ ಕರ್ಮಭೂಮಿ ಕರ್ನಾಟಕ, ನನ್ನ ಜನ್ಮಭೂಮಿ ಕಾಶ್ಮೀರ, ಕಾಶ್ಮೀರದ ಪರಿಚಯ ಮಾಡಿಕೊಡ್ತೀವಿ ಅಂತ. ಕಾಶ್ಮೀರದ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅವರು ಹೇಳ್ತಾರೆ, ಇಡೀ ಕಾಶ್ಮೀರವನ್ನು ಪರಿಚಯಿಸ್ತಾ ಯಾವ ರೀತಿ ನಮ್ಮ ಆಡು ಭಾಷೆ ಪ್ರಕೃತವಾದರೂ ಕೂಡ, ನಮ್ಮ ಮಾತೃಭಾಷೆ ಪ್ರಕೃತವಾದರೂ ಕೂಡ, ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳವರೆಗೆ ಮನೆ ಮನೆಗಳೆಲ್ಲ ಸಂಸ್ಕೃತವನ್ನು ಮಾತಾಡ್ತೀವಿ ನಾವು. ಜಾಯಮಾನಂ ಈ ಭಾಷೆ ಅಷ್ಟು ಪ್ರಭಾವವನ್ನು ಬೀರಿದೆ ಸಂಸ್ಕೃತ. ಕಾಶ್ಮೀರವನ್ನು ವರ್ಣಿಸಬೇಕಂದ್ರೆ ಅವ್ರು ಹೇಳ್ತಾರೆ, ಸರಸ್ವತಿ ವಿಭ್ರಮ ಜನ್ಮಭೂಮಿ. ತಾಯಿ ಶಾರದೆ ಖುದ್ದು ಅವತರಿಸಿ ಧರೆಗಿಡಿದು ಬಂದರೆ ಕಾಶ್ಮೀರವನ್ನು ನೋಡಿ ತಾಯಿ ಶಾರದೆ ದಿಗ್ಭ್ರಮೆಗೊಳ್ಳಬೇಕು, ಅಂತಹ ಜ್ಞಾನವನ್ನು ಹೊಂದಿರುವಂಥ ಕಾಶ್ಮೀರ ನನ್ನದು ಅಂತ ಕಾಶ್ಮೀರಕ್ಕೆ ಬಿಲ್ಹಣ ಒಂದು ಹೆಸರನ್ನು ಕೊಡ್ತಾರೆ, ಕುಂಕುಮ ಕೇಸರ ಕಾಶ್ಮೀರ. ಎಷ್ಟು ಸುಂದರವಾಗಿದೆ ನೋಡಿ, ಕುಂಕುಮ ಕೇಸರ ಕಾಶ್ಮೀರ. ಬಹುಶಃ ಅವರು ಅಂದು ಹಾಕಿಕೊಟ್ಟಂತೆ ಬೇರೆ ಇರಬೇಕು, ಇವತ್ತದು ಅಗಾಧ ವೃಕ್ಷವಾಗಿ ಬೆಳೆದಿರೋದ್ರಿಂದ ಅದನ್ನು ಮುಂದುವರೆದ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆ ಸಿಂಧೂರ ಅಂತ ನಾವು ವರ್ಣಿಸ್ಕೊಂಡು ಹೇಳ್ತೀವಿ. ಆ ಕುಂಕುಮ ಕೇಸರದ ನಾಡು ಕಾಶ್ಮೀರ. ಅಭಿನವ ಗುಪ್ತರ ತಂತ್ರಲೋಕ ಹುಟ್ಟಿದಂಥ ಕಾಶ್ಮೀರ, ಅಭಿನವ ಗುಪ್ತರ ಅಭಿನವ ಭಾರತಿ ಹುಟ್ಟಿದಂಥ ಕಾಶ್ಮೀರ, ಬಿಲ್ಹಣರಂಥವರನ್ನ ಜನ್ಮ ಕೊಟ್ಟಂಥ ಕಾಶ್ಮೀರ, ಭರತ ಮುನಿಯ ನಾಟ್ಯಶಾಸ್ತ್ರಕ್ಕೆ ಜನ್ಮವಿತ್ತಂಥ ಕಾಶ್ಮೀರ, ಕ್ಷೇಮರಾಜರ ನೃಪಾವಳಿಗೆ ಜನ್ಮವಿತ್ತಂಥ ಕಾಶ್ಮೀರ, ಆನಂದವರ್ಧನನ ಧನ್ಯಲೋಕಕ್ಕೆ ಜನ್ಮವಿತ್ತಂಥ ಕಾಶ್ಮೀರ, ಗ್ರಂಥಗಳು ರಚನೆಯಾದಂಥ ಕಾಶ್ಮೀರ, ನಮ್ಮ ಪೂರ್ವಿಕರು ಹಿರಿಯರು ಋಷಿಮುನಿಗಳೆಲ್ಲರೂ ಇಳಿದು ಬಂದಿದ್ದು ಕಾಶ್ಮೀರದಿಂದ, ತಾಯಿ ಶಾರದೆಯ ವಾಸಸ್ಥಳ ಅಂತ ಭಾವಿಸುವಂಥ ಕಾಶ್ಮೀರ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ರಾಜನಾಗಿ ಕಾಶ್ಮೀರವನ್ನು ಆಳಿ ಹೋದ್ರಲ್ಲ ಅಂತ ರಾಜರನ್ನು ಕಂಡಂಥ ಕಾಶ್ಮೀರ, ಇಡೀ ಭಾರತದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಬ್ಬ ಹೆಣ್ಣು ಮಗಳು ಕಾಶ್ಮೀರದ ರಾಜ ತೀರಿಕೊಂಡಂಥ ಸಂದರ್ಭದಲ್ಲಿ ಕಾಶ್ಮೀರವನ್ನು ಆಳಲಿಕ್ಕೆ ಮತ್ತೊಬ್ಬ ಗಂಡಸು ಯಾಕೆ ಬೇಕು, ಕಾಶ್ಮೀರದ ರಾಜನ ಹೆಂಡತಿ ಬದುಕಿದ್ದಾಳಲ್ಲ ಆಕೆಯನ್ನು ಪಟ್ಟಾಭಿಷಿಕ್ತಳನ್ನಾಗಿಸಿ ಅಂತ ಶ್ರೀಕೃಷ್ಣ ಪರಮಾತ್ಮ ಖುದ್ದು ನಿತ್ತು ಹೆಣ್ಣು ಮಗಳನ್ನು ಕಾಶ್ಮೀರಕ್ಕೆ ಮಹಾರಾಣಿಯಾಗಿಸಿ, ಯಶೋಧರಿಯನ್ನು ಮಹಾರಾಣಿಯಾಗಿಸಿ ಹೆಣ್ಣು ಮಕ್ಕಳಿಂದ ಕಾಶ್ಮೀರವನ್ನು ಆಳಿಸಿದ್ರಲ್ಲ, ಆ ಯಶೋಧರಿಯ ಕಾಶ್ಮೀರ ನಮ್ಮ ಕಾಶ್ಮೀರ. ನಮ್ಮ ದೌರ್ಭಾಗ್ಯ ಆ ಕಾಶ್ಮೀರ ಇವತ್ತು ಎಲ್ಲಿ ಹೋಗಿದೆ? ಎಲ್ಲಿ ಬಿಟ್ವಿ ನಾವು ಕಾಶ್ಮೀರವನ್ನು? ಕಾಶ್ಮೀರದಲ್ಲಿ ಹುಟ್ಟಿದಂಥ ಆ ಅಗಾಧ ಗ್ರಂಥಗಳು. 19ನೇ ಶತಮಾನದ ಒಬ್ಬ ಸ್ಕಾಲರ್ ಬ್ಯೂಲರ್ ಅಂತ ಅವರ ಹೆಸರು, ಕಾಶ್ಮೀರಕ್ಕೆ ಬಂದಿದ್ದರು ವಿದೇಶದವರು. ಕಾಶ್ಮೀರಕ್ಕೆ ಬಂದಂಥವರು ಉಲ್ಲೇಖ ಮಾಡ್ತಾರೆ ಬ್ಯೂಲರ್, ಕಾಶ್ಮೀರದ ಅನೇಕ ಗ್ರಂಥಗಳನ್ನು ದಳ ಸರೋವರದಲ್ಲಿ ಮುಳುಗಿಸಲಾಗಿತ್ತು ಚೆಲ್ಲಿ. ದಳ ಸರೋವರನ್ನು ಇವತ್ತು ಆಧುನಿಕ ಕಾಲದಲ್ಲಿ ಡಾಲ್ ಲೇಕ್ ಅಂತ ಕರೀತಾರೆ, ಅನೇಕ ಜನರಿಗೆ ಗೊತ್ತಿರುತ್ತೆ. ಮೂಲ ಅದರ ಹೆಸರು ದಳ ಸರೋವರ. ಆ ದಳ ಸರೋವರದಲ್ಲಿ ಗ್ರಂಥಗಳನ್ನು ಎಸೆಯಲಾಗಿತ್ತು. ಆ ಸರೋವರದಲ್ಲೇ ಮುಳುಗಿ ಹೋದುವಷ್ಟು ಗ್ರಂಥಗಳು. ಶತಶತಮಾನಗಳ ಕಾಲ ಕಾಶ್ಮೀರದಲ್ಲಿದ್ದಂಥ ಹಿಂದೂಗಳು ಮಾಡಿಕೊಂಡು ಬಂದಂಥ ಕೆಲಸ ಯಾವುದು ಅಂದರೆ, ಇಡೀ ದೇಶದಾದ್ಯಂತ ಉತ್ಪತ್ತಿಯಾದಂಥ ಎಲ್ಲ ಗ್ರಂಥಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದು, ಬರೀತಿದ್ರು ನಿರಂತರ.
ನಮ್ಮದು ಶಾಹಿಯ ಪರಂಪರೆ ಅಲ್ಲ, ನಮ್ಮದು ಬರೆದಿಟ್ಟಂಥ ಪರಂಪರೆ ಅಲ್ಲ, ನಮ್ಮದು ಶ್ರವಣ ಮನನದ ಪರಂಪರೆ. ಗುರು ಹೇಳಬೇಕು, ಶಿಷ್ಯ ಕೇಳಬೇಕು, ತಿಳ್ಕೊತಿದ್ದನ್ನು ಅರ್ಥ ಸಹಿತವಾಗಿ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ಇದು ಭಾರತೀಯ ಪರಂಪರೆ, ಗುರು ಶಿಷ್ಯ ಪರಂಪರೆ. ಈ ಶ್ರವಣ ಮನನದಲ್ಲಿ ಬಂದಂಥ ಈ ಜ್ಞಾನ ಭಂಡಾರ ಇನ್ನು ಮುಂದೆ ಹೀಗೆ ಹೋಗ್ತಾ ಹೋದರೆ ಕೇಳಲಿಕ್ಕೆ ಶಿಷ್ಯರು ಇರೋದಿಲ್ಲ, ಹೇಳಲಿಕ್ಕೆ ಗುರುಗಳು ಇರಲಿಲ್ಲ. ಆದರೂ ಧರ್ಮ ಉಳಿಸಬೇಕು, ಹೇಗೆ ಉಳಿಸ್ತೀವಿ, ಬರೆದಿಟ್ಟು ಹೋಗ್ತೀವಿ ಇನ್ನು ಮುಂದೆ ಅಂತ ಬರೀಲಿಕ್ಕೆ ಶುರು ಮಾಡಿದ್ರು. ಶತಶತಮಾನಗಳಿಂದ ಬಂದಂಥ ಇಡೀ ಜ್ಞಾನ ಭಂಡಾರವನ್ನು ಒಂದು ಗ್ರಂಥದಲ್ಲಿ ದಾಖಲಿಸುಟ್ಟು ಹೋಗುವಂಥ ಪರಂಪರೆ ಇದೆಯಲ್ಲ. ಕಲ್ಹಣ ಅಂತವ್ರು ರಾಜತರಂಗಡಿ ಅಂತ ಬರೆದಲ್ಲ, ರಾಜತರಂಗಡಿಯನ್ನು ಯಾವತ್ತಾದ್ರೂ ಓದಿ ನೋಡಿ. ಬೃಹತ್ ಗ್ರಂಥ ಅದು, ಸುಮಾರು 3 ತಲೆಮಾರುಗಳು ಬರೆದಿರುವಂಥ ಗ್ರಂಥ. ಆ ಮಹಾಭಾರತದ ಆದಿಯಿಂದ ಹಿಡಿದು ಕಶ್ಯಪರಿಂದ ಹಿಡಿದು ಮುಂದೆ ಬರುವಂಥ ಹರ್ಷರಾಜನಿಂದ ಹಿಡಿದು ಎಲ್ಲ ರಾಜರ ಇತಿಹಾಸವನ್ನು ಆ ಒಂದು ರಾಜತರಂಗಿಣಿಯಲ್ಲಿ ಕಲ್ಯಾಣ ಹೊಂದವರು ಬರೆದು ಹೋಗಿದ್ದಾರೆ. 3 ತಲೆಮಾರುಗಳು ಬರ್ತಾ ಬರ್ತಾ ಬಂದಿರುವಂಥ ಗ್ರಂಥ. ಅಂಥ ಗ್ರಂಥಗಳ ಸಾಗರ ಇತ್ತು ಕಾಶ್ಮೀರದಲ್ಲಿ. ನಮ್ಮದವ್ರ ಬಗ್ಗೆ ಕಳ್ಕೊಂಡ್ವಿ, ನಾವು ಎಲ್ಲವನ್ನ ಕಳ್ಕೊಂಡ್ವಿ. ಏನಕ್ಕೆ? ನಮ್ಮ ಮೇಲಾದಂಥ ದಾಳಿಗಳ ಕಾರಣದಿಂದ. ಆದರೆ ಯೋಚನೆ ಮಾಡಿ, ನಮ್ಮ ಧರ್ಮ ಗ್ರಂಥಗಳನ್ನು ನೀರಿನಲ್ಲಿ ಮುಳುಗಿಸಲಾಯಿತು, ನದಿಗಳಿಗೆ ಚೆಲ್ಲಲಾಯಿತು, ನಮ್ಮ ಗ್ರಂಥಗಳಿಗೆ ಬೆಂಕಿ ಇಟ್ಟು ಸುಡಲಾಯಿತು. 6 ತಿಂಗಳು ಉರಿದಿದ್ದಾವೆ ನಮ್ಮ ಬೆಂಕಿಗಳು ಕಿಲ್ಜಿ ಅಗ್ನಿಗೆ ಆಹುತಿಯಾಗಿ. ನಮ್ಮ ಗ್ರಂಥಗಳನ್ನ ಸುಟ್ಟರು, ನಮ್ಮ ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ರು, ನಮ್ಮ ಜ್ಞಾನ ಭಂಡಾರವನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಪ್ರಯತ್ನವಾದರೂ ಸನಾತನ ಧರ್ಮದ ಜ್ಞಾನ ಇವತ್ತಿಗೂ ನಾಶವಾಗಿಲ್ಲ. ಯೋಚನೆ ಮಾಡಿ, ಯಾಕೆ? ನಾಟ್ಯಶಾಸ್ತ್ರದ ಅನೇಕ ಅಧ್ಯಾಯಗಳನ್ನು ಕಳ್ಕೊಂಡಿರಬಹುದು, ಆದರೆ ನಾಟ್ಯದ ಸಂಸ್ಕೃತಿ ಇವತ್ತಿಗೂ ಭಾರತದಲ್ಲಿ ಜೀವಂತವಾಗಿದೆ. ಇಂಥ ಸನಾತನ ನಾಟ್ಯಾಲಯ ಅಂತ ಉಳಿಸ್ಕೊಂಡು ಬಂದಿದ್ದಾವಲ್ಲ, ಯಾರ ಕಾರಣದಿಂದ? ಯಾರು ಕಾರಣ ಅಂದರೆ ಇತಿಹಾಸ ತಜ್ಞರು ಹೇಳುತ್ತಾರೆ, ಈಜಿಪ್ಷಿಯನ್ನರು ತಮ್ಮ ಪರಂಪರೆಯನ್ನು ಪಿರಮಿಡ್ಗಳಲ್ಲಿ ಬಿಟ್ಟು ಹೋದರು. ಪಿರಮಿಡ್ ನೆಲಸಮ ಆದಂಥ ದಿನ ಈಜಿಪ್ಷಿಯನ್ ಜನಾಂಗ ನೆಲಸಮವಾಗುತ್ತೆ. ಗ್ರೀಕರು ತಮ್ಮ ಇತಿಹಾಸವನ್ನು ಅಮೃತ ಶಿಲೆಗಳಲ್ಲಿ ಬಿಟ್ಟು ಹೋದರು. ಅಮೃತ ಶಿಲೆಗಳು ಭಗ್ನಗೊಂಡಂಥ ದಿನ ಇಡೀ ಗ್ರೀಕ್ ಜನಾಂಗ ಭಗ್ನಗೊಳ್ಳುತ್ತೆ. ಇವತ್ತು ನೆನ್ಪಿಟ್ಕೊಂಡಿದೆ ಜನಾಂಗ, ಆ ಅಮೃತ ಶಿಲೆಗಳು ಸಿಗಲಿಲ್ಲ ಅಂದರೆ ಗ್ರೀಕ್ ಜನಾಂಗ ಉಳಿತಿರಲಿಲ್ಲ. ರೋಮನರು ತಮ್ಮ ಜನಾಂಗವನ್ನು ಕತ್ತಿನ ಅಂಚಿನಲ್ಲಿ ಬೆಳೆಸಿ ಹೋದರು. ಅವರ ಕತ್ತಿಗಳು ನೆಲಸಮ ಆದ ಕೂಡಲೇ ಇಡೀ ರೋಮನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಆದರೆ ಭಾರತ ಕಟ್ಟಡಗಳನ್ನು ಕಟ್ಟಲಿಲ್ಲ, ಪಿರಮಿಡ್ಗಳ ನಿರ್ಮಾಣವನ್ನು ಮಾಡಲಿಲ್ಲ, ಅಮೃತ ಶಿಲೆಗಳ ಕೆತ್ತನೆಗಳಲ್ಲಿ ಪರಂಪರೆಯನ್ನು ಉಳಿಸಿ ಹೋಗಲಿಲ್ಲ, ಖಡ್ಗದ ಅಂಚಿನಲ್ಲಿ ಸಂಸ್ಕೃತಿಯನ್ನು ಬೆಳೆಸಲಿಲ್ಲ. ಸನಾತನ ಧರ್ಮ ಗಾಳಿನಲ್ಲಿ ಗಾಳಿ ಹೋಗಿ ಮೀರಿಬಲ್ಲಂಥ ಮಂತ್ರಗಳ ಉಚ್ಚಾರಗಳ ಮೂಲಕ ತಮ್ಮ ಪರಂಪರೆಯನ್ನು ಬೆಳೆಸಿ ಹೋದರೂ ಆ ಗಾಳಿ ಕಣದಲ್ಲೂ ಸನಾತನ ಧರ್ಮವನ್ನು, ಸನಾತನ ಪರಂಪರೆ ಉಳಿಸ್ಕೊಂಡು ಬಂದಿದೆ ಅಂತ ಇತಿಹಾಸ ತಜ್ಞರು ಹೇಳುವಂಥ ಮಾತು. ಆ ನಂಬಿಕೆ ಯಾವ ಮಟ್ಟಕ್ಕೆ ಉಳಿಸ್ಕೊಂಡು ಬಂದರು ಆ ಪರಂಪರೆಯನ್ನು ನಮ್ಮ ಪೂರ್ವಿಕರು ಯೋಚನೆ ಮಾಡಿ ನೋಡಿ. ಈ ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಸಾವಿರಾರು ವರ್ಷಗಳ ಪ್ರಯತ್ನಗಳಾದವು. ನಮ್ಮದೊಂದೇ ಅಲ್ಲ ನನ್ನ ನೆಚ್ಚಿನ ಬಂಧುಗಳ ಇತಿಹಾಸವನ್ನು ತಿರುಚಿ ನೋಡಿ ಅರ್ಥ ಆಗುತ್ತೆ. ಆಗಲೇ ಹಿರಿಯರು ಅಣ್ಣವರು ಮಾತಾಡ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು, ಒಂದು ಪುಸ್ತಕ, ಒಂದು ಪ್ರವಾದಿಯನ್ನು ಇಟ್ಟುಕೊಂಡು ಹೊರಟಂಥವ್ರು ಕಾಲಿಟ್ಟ ಜಾಗದಲ್ಲೆಲ್ಲ ಜನಾಂಗಗಳು ನಾಶವಾಗಿದ್ದಾವೆ. ಕಾಲಿಟ್ಟ ಜಾಗದಲ್ಲೆಲ್ಲ. ಇವತ್ತು ಜಗತ್ತನ್ನು ನೋಡ್ತೀವಲ್ಲ ಅಂತ ಕರೀತಾರೆ. ಪ್ರಾಚೀನ ಕ್ರಿಶ್ಚಿಯನರು ಅಲ್ಲಿದ್ದಂಥವ್ರು ಅಳಿಸಿ ಹೋದರು. ಇವತ್ತು ಯಾರ ದೇಶ ಆಗಿದೆ? ಜಾರ್ಡನ್ನಲ್ಲಿದ್ದಂಥವ್ರು ಮೂಲ ರೋಮನರಲ್ವಾ, ಬಿಬ್ಲಿಕ್ ಜನಾಂಗ ಅಲ್ವಾ? 2 ಜನಾಂಗ ಎಲ್ಲಿ ಹೋಯ್ತು? ಲಿಬಿಯಾದಲ್ಲಿದ್ದಂಥ ಮೂಲ ಜನಾಂಗ ರೋಮನ್ ಮತ್ತು ಬರ್ಬರ್ದಲ್ಲ, ಎಲ್ಲೋತಿ ಜನಾಂಗಗಳು? ಯೋಚನೆ ಮಾಡಿ ನೋಡಿ. ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಬಂಧುಗಳು ಕಣ್ಮರೆಯಾಗಿ ಹೋದವು. ಎಷ್ಟು ವರ್ಷಗಳ ಅವಧಿ? ಬಹಳ ತೆಗೆದುಕೊಳ್ಳಿಲ್ಲ. ಈಜಿಪ್ಷಿಯನ್ ಜನಾಂಗ ಕೇವಲ 21 ವರ್ಷ. ಒಂದೇ ಒಂದು ಪರೀಕ್ಷೆಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಕಟ್ಟಿದಂಥ ಪಿರಮಿಡ್ಗಳಿದ್ದಾವೆ. ಪಿರಮಿಡ್ ಕಟ್ಟಿದಂಥ ಜಗತ್ತಿನ ಒಬ್ಬ ಜೀವಂತ ವ್ಯಕ್ತಿ ಈಜಿಪ್ಷಿಯನ್ ಜನಾಂಗಕ್ಕೆ ಸೇರಿದವನು ಭೂತ್ ಕನ್ನಡಿ ಹಿಡ್ಕೊಂಡು ಕೂತ್ರು ನಮಗೆ ಜಗತ್ತಿನಲ್ಲಿ ಸಿಗೋದಿಲ್ಲ. ಅಳಿಸಿ ಹೋದ್ರು ಇವರೆಲ್ಲ. ಗ್ರೀಕರ ಮೈಥಾಲಜಿ ಜೀವಂತವಾಗಿರ್ಬೋದು, ಅದನ್ನು ಕಟ್ಟಿಕೊಟ್ಟಂಥ ಗ್ರೀಕಿನ ಜನಾಂಗದ ಜನ ಎಲ್ಲಿದ್ದಾರೆ ಇವತ್ತು? ರೋಮನರು ಅಳಿಸಿ ಹೋದ್ರು, ಗ್ರೀಕರು ಅಳಿಸಿ ಹೋದ್ರು, ಈಜಿಪ್ಷಿಯನರು ಅಳಿಸಿ ಹೋದ್ರು. ಕವಿಗಳು ಕೇಳ್ತಾರೆ, ಯುನಾನ್ ಮಿಸ್ ರೋಮ ಸಬ್ ಮಿಟ್ಗೆ ಜಹಾಸೆ ಕುಚ್ ಬಾತೆ ಹಸ್ತಿ ಮಿಟ್ತಿ ನೈ ಹಮಾರಿ. 10, 20, 40, 50 ವರ್ಷದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದ ಈ ಪ್ರಾಚೀನ ಜನಾಂಗಗಳೆಲ್ಲ ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದ್ರು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಮತ್ತಿಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೀಯ ಜನಾಂಗದವರಲ್ಲ, 1000ಕ್ಕೂ ಹೆಚ್ಚು ವರ್ಷ. ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು,
ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ 1000 ವರ್ಷದ ನಿರಂತರ ದಾಳಿಯನ್ನು ಸೆಳೆದು ನಿಂತು ಇವತ್ತಿಗೂ ಜಗತ್ತಿನಲ್ಲಿ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. 100 ಕೋಟಿ ಹಿಂದೂಗಳು ಜಗತ್ತಿನಲ್ಲಿ ಇವತ್ತಿಗೂ ಬದುಕ್ತಿದ್ದೀವಿ. ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಭರತನಾಟ್ಯದ ಕಲೆಗಳು ಬೆಳೀತಾ ಇದ್ದಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ತೋರಿದಂತ ಗುಜರಾತಿನವರೆಗೂ ಹೋಗಿ ಯುದ್ಧವನ್ನ ಮಾಡಿದರು. ಇಡೀ ದೇಶದಲ್ಲಿ ಮೊಘಲರ ದಾಳಿಯಿಂದ ಸನಾತನ ಹಿಂದೂ ಧರ್ಮ ತತ್ತರಿಸಿ ಹೋಗ್ತಿದೆ, ಸನಾತನ ಹಿಂದೂ ಧರ್ಮ ಪತನಗೊಳ್ಳಿದೆ ಅನ್ನೋ ಪರಿಸ್ಥಿತಿ ಬಂದಾಗ ಭಾರತ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಕನ್ನಡದ ನೆಲದಿಂದ, ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಯ ಬುಕ್ಕರಾಯರಂತವರು ಬಂದು ಮತ್ತೊಮ್ಮೆ ಸನಾತನ ಹಿಂದೂ ಧರ್ಮದ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಅದಕ್ಕೂ ಹಿಂದೆ 3ನೇ ವೀರ ಬಲ್ಲಾಳರು ಕರ್ನಾಟಕದಿಂದ ತಮಿಳುನಾಡಿನ ಹೊರಗೆ ಹೋಗಿ ತಮಿಳುನಾಡಿನ ತಿರುವಣ್ಣಮಲೆಯಲ್ಲಿ ಕೂತು ಅಲ್ಲಿನ ಸಮಸ್ತ ಸಾಮಂತರಾಜರನ್ನು ಕೂರಿಸಿಕೊಂಡು ಇದು ನಮ್ಮ ಗಡಿ ವಿಚಾರ ಅಲ್ಲಪ್ಪ, ದೇಶಕ್ಕೆ ಕುತ್ತು ಬಂದಿದೆ, ಧರ್ಮಕ್ಕೆ ಸಮಸ್ಯೆ ಬಂದಿದೆ, ನಮ್ಮ ದೇವಸ್ಥಾನಗಳ ಭಗ್ನಗೊಳ್ಳುತ್ತಿದ್ದಾವೆ, ನಮ್ಮ ದೇವಸ್ಥಾನ ಕಾಪಾಡಿಕೊಳ್ಳಬೇಕು, ಸನಾತನ ಪರಂಪರೆ ಕಾಪಾಡಿಕೊಳ್ಳಬೇಕು, ದೇವಸ್ಥಾನದಲ್ಲಿ ಕೂತು ಭಗವಂತನ ಸ್ತೋತ್ರವನ್ನ ಮಾಡಬೇಕಾದಂತವರು ಮೊಘಲರ ಆಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಗುಣಗಾನ ಮಾಡ್ತಿದ್ದಾರೆ. ಹೀಗೆ ಬೆಳೀತಾ ಹೋದ್ರೆ ನಮ್ಮ ಸಂಸ್ಕೃತಿಯನ್ನ ಇನ್ನು ಯಾರು ಉಳಿಸಬೇಕು? ಈಗ ಸಜ್ಜಾಗಿ ಬನ್ನಿ ಧರ್ಮ ರಕ್ಷಣೆಗಂತ ಕನ್ನಡದ ರಾಜ 3ನೇ ವೀರಬಲ್ಲಾಳ ತಮಿಳುನಾಡಿನ ಹೊರಗೆ ಹೋಗಿ ಅಲ್ಲಿನ ರಾಜರನ್ನ ಒಗ್ಗಟ್ಟನ್ನ ಮಾಡಿ ತನ್ನ ಜೀವನದ ಕೊನೆ ಕ್ಷಣದವರೆಗೂ ಹೋರಾಟವನ್ನ ಮಾಡಿ ತನ್ನ ಹೋರಾಟ ಮುಂದುವರಿಸಿ ಕುಮಾರ ಕಂಪಿಲರನ್ನವರು ಮತ್ತೆ ಎದ್ದು ಬಂದು ಆ ಕುಮಾರ ಕಂಪಿಲನ ಜೊತೆಗೆ ತನ್ನ ಹೆಂಡತಿ ಗಂಗಾಂಬಿಕೆ ಆನೆಯ ಮೇಲೆ ಕೂತು ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಇಡೀ ಹಿಂದೂ ಪರಾಕ್ರಮದ ಯುದ್ಧವನ್ನ ದಾಖಲು ಮಾಡಿ ಇಡೀ ಜಗತ್ತಿನಲ್ಲಿ ಬರೆದು ಹೋದಂತ ಜಗತ್ತಿನ ಪ್ರಥಮ ವಾರ್ ರಿಪೋರ್ಟ್ ಅನ್ನ ಮೊದಲ ವಿಜಯವನ್ನ ಬರೆದು ಕೊಟ್ಟು ಹೋದ್ರಲ್ಲ. ಇದು ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿಕೊಳ್ಳಲಿಕ್ಕೆ, ಭಾರತದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಿಕರು ತೊಟ್ಟಂತ ಸಂಕಲ್ಪಗಳು, ಪರಿಶ್ರಮಗಳು, ಶ್ರಮಗಳು. ಈ ಪ್ರಭಾವದಿಂದ ಉಳಿದುಕೊಂಡು ಬಂದಿರುವಂಥ ಧರ್ಮ ತಾಯಿ ಭಾರತೀಯ ಸಿಂಧೂರ ಅಜರಾಮರವಾಗಿ ಉಳಿಯುತ್ತೆ. ಏನಕ್ಕೆ? ತಾಯಿ ಭಾರತೀಯ ಸಿಂಧೂರ ಅವಿನಾಶಿನಿ, ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ಅದರ ರಕ್ಷಣೆಗೆ ಭಾರತೀಯರು ನಿಂತಿದ್ದೀವಿ. ಇದು ಒಂದು ಕಾಲದಲ್ಲಿ ಬಿಪಿನ್ ಚಂದ್ರ ಚಟರ್ಜಿ ಅವರು ಕೊಟ್ಟು ಹೋದಂಥ ಪ್ರೇರಣೆ. ಬ್ರಿಟಿಷರ ದಾಳಿಗಳಿಂದ ತಾಯಿ ಭಾರತಿ ಸರಪಳಿಗಳಲ್ಲಿ ಬಂಧಿತವಾಗಿ ನಿಂತಿರುವಂಥ ದೃಶ್ಯ ಬಿಪಿನ್ ಚಂದ್ರ ಚಟರ್ಜಿ ಅವರ ಕಣ್ಣು ಮುಂದೆ ಬಂತು. ಬಿಪಿನ್ ಚಂದ್ರ ಚಟರ್ಜಿ ಅವರ ಕಣ್ಣುಗಳಲ್ಲಿ ಧಾರಾಕಾರವಾದಂಥ ಕಣ್ಣೀರು. ನೋಡ್ತಾರೆ ತಾಯಿ ಭಾರತೀಯ ದೃಶ್ಯ. ತಾಯಿ ಭಾರತಿ ಸೆರಗು ಜಗತ್ತಿಗೆ ಆಶ್ರಯವನ್ನು ನೀಡಿದಂಥ ಮಾತೃ ಸ್ವರೂಪಿ. ಆಕೆ ಸರಪಳಿಗಳಲ್ಲಿ ಬಂಧಿತಳಾಗಿದ್ದಾಳೆ, ಆಕೆ ಕಣ್ಣೀರಿಡ್ತಿದ್ದಾಳೆ. ನನ್ನ ರಕ್ಷಣೆಗೆ ಜಗತ್ತಿಗೆ ಆಶ್ರಯ ಕೊಟ್ಟಂತವಳು ನಾನು, ನನ್ನ ರಕ್ಷಣೆಗೆ ಯಾರು ಇಲ್ಲವ ಜಗತ್ತಿನಲ್ಲಿ. ಆಗ ಬಿಪಿನ್ ಚಂದ್ರ ಚಟರ್ಜಿ ಅವರು ಪುಂಖಾನುಪುಂಖವಾಗಿ ಸಾಲುಗಳನ್ನು ಬರೀತಾರೆ. ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಖರ ಕರವಾಲೆ, ಅಬಲ ಕೆನುಮ ತುಮಿ ಅಬಲೆ. ತಾಯಿ, ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಪುಂಖಾನುಪುಂಖವಾಗಿ ಹಾಡುವವಳು ನೀನು, ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವವಳು ನೀನು. ಕೋಟಿ ಕೋಟಿ ಜನ ನಿನ್ನ ಮಕ್ಕಳು ಇಲ್ಲಿದ್ದೀವಮ್ಮ ನಾವು. ಕೋಟಿ ಕೋಟಿ ಜನ ಮಕ್ಕಳು ನಿನಗಿರಬೇಕಾದ್ರೆ ನೀನು ಹೇಗಮ್ಮ ಅಬಲೆ ಆಗ್ತೀಯ? ನಿನ್ನ ಮಕ್ಕಳು ನಾವಿಲ್ವಾ? ತ್ವಮಿದುರ್ಗಾದ ಶಪ್ರಹರಣ ದಾರಿಣಿ ಕಮಲಾ ಕಮಲತಲ ವಿಹಾರಿಣಿ ವಾಣಿ ವಿದ್ಯಾದಾಯಿಣಿ ನಮಾಮಿ ತ್ವಾಂ ನಮಾಮಿ ಕಮಲಾ ಮಮಲಾ ಮತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಬರೆದು ಹೇಳ್ತಾರೆ. ಬಾಹುಗಳಿಂದ ಶಸ್ತ್ರಚಾಲನೆ ಮಾಡುವಂಥ ದುರ್ಗಿ ಅವತಾರ ನೀನು. ಕಮಲದಳಗಳಲ್ಲಿ ವಿಹಾರಿಸುವಂಥ ಲಕ್ಷ್ಮೀ ಸ್ವರೂಪಿ ನೀನು. ಸಂಪತ್ತನ್ನು ಒದಗಿಸುವಂಥ ಲಕ್ಷ್ಮೀ ಸ್ವರೂಪಿ ನೀನು. ನಮ್ಮ ವಾಕುಗಳಲ್ಲಿ ನಿಂತು ನಮ್ಮಿಂದ ಜಿವ್ವೆಯಲ್ಲಿ ನೃತ್ಯ ಮಾಡಿ ಆಡಿಸುವಂಥವಳು ಮಾತು ತಾಯಿ ಶಾರದೆ ವಿದ್ಯಾವಾರಿಧಿ ನೀನಮ್ಮ ವಿದ್ಯಾವಾಣಿ. ನೀನು ಎಲ್ಲವೂ. ಭಾರತದ ಗುಡಿ ಗೋಪುರಗಳಲ್ಲಿ ಆರಾಧಿಸಲ್ಪಡುವಂಥ ಒಂದೊಂದು ಮೂರ್ತಿ ನೀನು ಕಣಮ್ಮ. ನಿನ್ನನ್ನೇ ಆರಾಧಿಸ್ತಾ ಬಂದಿದ್ದೀವಿ. ನೀನು ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದ್ಯಾ, ನಿನ್ನ ರಕ್ಷಣೆಗೆ ನಾವಿದ್ದೀಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಒಮ್ಮೆ ತಾಯಿ ಭಾರತ ಮಾತೆಗೆ ಕೊಟ್ಟಂಥ ಪ್ರಮಾಣ ನಾವಿದ್ದೀವಮ್ಮ ನಿನ್ನ ರಕ್ಷಣೆಗೆ. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಅಲ್ವ ನಮ್ಮದು. ಯಾವ ಪರಂಪರೆ ಉಳಿಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟು ಹೋದರೋ ಆ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದಾರೆ, ಎಷ್ಟು ಶುದ್ಧವಾಗಿ ಪವಿತ್ರವಾಗಿ ಧರ್ಮದ ಪರಂಪರೆ ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದರು. ಇಡೀ ಜಗತ್ತಿನಲ್ಲೇ ಸೃಷ್ಟಿಯ ಆದಿಯಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣ ಝಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ರೂಪದಲ್ಲಿ ಹೊರಹೊಮ್ಮಿ ವೇದಗಳಾಗಿ ಮಾರುಗೊಂಡು ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ
ನಮ್ಮ ನರ ನಾಡಿಗಳಲ್ಲಿ ಸಂಸ್ಕಾರದ ರೂಪದಲ್ಲಿ ಬೆಸೆದು ಹೋಗಿ ರಕ್ತದ ಕಣಕಣದಲ್ಲೂ ಹರಿಯುತ್ತಾ ತಲೆಮಾರಿನಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಹರಿದು ಬರುತ್ತಾ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಅಗ್ನಿಯಷ್ಟು ಪವಿತ್ರವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿಯುತ್ತಾ ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನೇ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಆ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನು ಬೆಳಗ್ತಾ ಜ್ಞಾನ ಭಾಸ್ಕರನಂತೆ ನಿಂತಿರುವಂತ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಅದು ತಾಯಿ ಭಾರತ ಸಿಂಧೂರ ಮಾತ್ರ. ಆಕೆಯ ಸಿಂಧೂರದ ತೇಜಸ್ಸು ಜಗತ್ತನ್ನು ಬೆಳಗಿಸಿತ್ತು ಒಂದು ಕಾಲದಲ್ಲಿ. ಆ ಕಾಶ್ಮೀರದಲ್ಲಿ ನಿಂತು ನಮ್ಮ ಪೂರ್ವಿಕರು ಒಂದು ಕಾಲದಲ್ಲಿ ಜಗತ್ತಿಗೆ ಕರೆಯನ್ನು ಕೊಟ್ಟಿದ್ರು. ಏತದ್ದೇಶ ಪ್ರದೂಸಸೆ ಸಕಾಶ ದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರ ಶಿಕ್ಷಣ ಪೃಥಿವ್ಯಾಂ ಸರ್ವಮಾನವ. ಪೃಥ್ಯ ಸರ್ವ ಜನಗಳೇ ನಿಮ್ಮ ಅಗ್ರಜರಾದಂಥ ಮನುಕುಲಕ್ಕೆ ಹಿರಿಯರಾದಂಥ ಹಿರಿಯರು ನಾವು ಭಾರತದಲ್ಲಿದ್ದೀವಪ್ಪ, ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂಥ ಜ್ಞಾನವನ್ನು ಪ್ರೀತಿಯಿಂದ ದಾರಿ ಎರೆದು ಕೊಡ್ತೀವಿ. ಕೇಳಿದ್ವಿ ನಾವು. ಅಣ್ಣವರೇ ಹೇಳಿದ್ರಲ್ಲ, ಕತ್ತಿನ ಅಂಚಿನಲ್ಲಿ ನಿರ್ಮಾಣವಾದಂಥ ಪರಂಪರೆ ಎಲ್ಲ ನಮ್ಮದು ಇನ್ನೊಬ್ಬರ ಮೇಲೆ ಬಲಾತ್ಕಾರದಿಂದ ಹೂಡಿದಂಥ ಪರಂಪರೆ ಅಲ್ಲ, ಧರ್ಮದ ನಂಬಿಕೆಗಳಲ್ಲ. ನಮ್ಮ ಧರ್ಮ ಪ್ರಚಾರಕ್ಕೆ ನಮಗೆ ಕತ್ತಿಗಳು ಬೇಕಾಗಲಿಲ್ಲ, ನಮ್ಮ ಧರ್ಮ ಪ್ರಚಾರಕ್ಕೆ ಬಲಾತ್ಕಾರ ನಮಗೆ ಬೇಕಾಗಲಿಲ್ಲ. ನಮ್ಮ ಪೂರ್ವಿಕರ ಬಾಯಲ್ಲಿ ಶಾಂತಿ ಮಂತ್ರ ಇತ್ತು, ಕೈಯಲ್ಲಿ ಅಭಯದ ಮುದ್ರೆ ಇತ್ತು. ಹಳ್ಳಿಗೂ ತಿರುಗಾಡಿದ್ರು, ಜಗತ್ತಿನಾದ್ಯಂತ ಹೋದ್ರು, ಜ್ಞಾನವನ್ನು ಪಸರಿಸಿದ್ರು. ಬೇಕಾದವರು ಬನ್ನಿ ನಮ್ಮ ಬಳಿ ಜ್ಞಾನ ಕೊಡ್ತೀವಂತ ಇಲ್ಲಿ ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ ಅಂತ ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ವಿ. 14 ವಿದ್ಯೆ, 64 ಕಲೆಗಳನ್ನು ಕಳಿಸಿಕೊಟ್ವಿ ಜಗತ್ತಿಗೆ. ಜಗತ್ತನ್ನು ಬೆಳಗಿದಂಥ ಪರಂಪರೆ ನಮ್ಮದು. ಈ ಪರಂಪರೆ ಉದ್ಭವಗೊಂಡಿತ್ತು ಆ ದೂರದ ಕಾಶ್ಮೀರದಲ್ಲಿ. ಆ ಕಾಶ್ಮೀರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಿಲ್ಲ. ಅಂಥ ಕಾಶ್ಮೀರ ಉಳಿಬೇಕು. ಯಾಕೆ ಉಳಿಯಬೇಕು? ಅನೇಕರಲ್ಲಿ ಪ್ರಶ್ನೆ. ಒಂದು ಭೂಭಾಗ ಅಲ್ಲವಾ ಅದು? ಒಂದು ಭೂಭಾಗಕ್ಕೋಸ್ಕರ ಏನಕ್ಕಿಷ್ಟೆಲ್ಲ ಹೋರಾಟ? ಏನಕ್ಕೆ ಹೋರಾಟ ಅಂದರೆ, ಒಂದು ಭೂಭಾಗವನ್ನು ನಾವು ಅಕಸ್ಮಾತ್ ಕಳೆದುಕೊಂಡ್ರೆ ಆ ಭೂಭಾಗದ ಸಮಸ್ತ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಶ್ರೀಮಂತಿಕೆ ಎಲ್ಲವನ್ನೂ ಕಳ್ಕೊಳ್ತೀವಿ. ಇದರ ಉದಾಹರಣೆ ಈಗಾಗಲೇ ಭಾರತ ಜೀವಂತ ಸಾಕ್ಷಿಯಾಗಿ ನೋಡಿದೆ. 7.5 ದಶಕಗಳ ಹಿಂದೆ ಅಖಂಡವಾಗಿದ್ದ ಭಾರತವನ್ನು ಏಕಕಾಲಕ್ಕೆ ತ್ರಿಖಂಡಗೊಳಿಸಿದ್ರು. ಭಾರತದ 3 ಭಾಗಗಳಾಗಿ ಹೋದು ಪರಿಣಾಮ ಏನಾಯಿತು? ಭಗತ್ ಸಿಂಗರ ಕ್ಷಾತ್ರದೇಶದಿಂದ ಕಂಡಂತ ಲಾಹೋರ್ ನಮ್ಮಿಂದ ಕೈ ತಪ್ಪಿ ಹೋಯಿತು. ಅಲ್ಲಿದ್ದಂಥ ಆ ಕ್ಷಾತ್ರದೇಶಿನ ಪರಂಪರೆ ಕಳ್ಕೊಂಡ್ವಿ ನಾವು. ಭಗತ್ ಸಿಂಗರ ಪರಂಪರೆಯನ್ನು ಕಳ್ಕೊಂಡಿದ್ದ ನಾವು ಲಾಹೋರ್ನನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾವ ಭೂಮಿನಲ್ಲಿ ಅರವಿಂದರ ಪ್ರಥಮ ಸ್ವದೇಶಿ ಶಾಲೆ ನಿರ್ಮಾಣ ಮಾಡಲಾಯಿತು ಆ ರಂಗಾಪುರದ ಕನಸು ಭಗ್ನಗೊಳ್ಳಿತು. ಯಾವ ಭೂಮಿನಲ್ಲಿ ಪುಷ್ಪಲತಾ ವಡ್ಡೇದಾರ್, ಪ್ರೀತಿಲತಾ ವಡ್ಡೇದಾರ್ ಅಂತವರು ಎದ್ದು ಬಂದು ಆ ಸ್ವತಂತ್ರ ಸಿಂಹಗಳು ಬ್ರಿಟಿಷರ ಎದೆಯನ್ನು ಬಗೆದಿದ್ರು, ಆ ಕ್ಷತ್ರಿಯ ಪರಂಪರೆ ಹೊಂದಂತ ಬಂಗಾಳವನ್ನು ಕಳೆದುಕೊಂಡ್ವಿ ನಾವು. ಅಲ್ಲಿ ಕಳೆದುಕೊಂಡಿದ್ದು ಕೇವಲ ಒಂದು ಇತಿಹಾಸವನ್ನ ಮಾತ್ರ ಅಲ್ಲ, ಆ ಬಂಗಾಳದಲ್ಲಿ ಹುಟ್ಟಿ ಹೋದಂಥ ಎಂತೆಂಥ ಜ್ಞಾನಗಳನ್ನು ಕಳ್ಕೊಂಡ್ವಿ ನಾವು, ಎಂತೆಂಥ ಗ್ರಂಥಗಳನ್ನು ಕಳ್ಕೊಂಡ್ವಿ ನಾವು. ಇಡೀ ಭಾರತದ ಸನಾತನ ಹಿಂದೂ ಧರ್ಮದ ತಂತ್ರಕ್ಕೂ ಲೋಕದ ಪಥವನ್ನು ಪಾಲಿಸಬೇಕು ಅಂದರೆ ನಾವು ಬಂಗಾಳಕ್ಕೆ ಹೋಗಬೇಕಿತ್ತು. ಇಡೀ ತಂತ್ರ ಮಾರ್ಗವನ್ನೇ ಕಳ್ಕೊಂಡ್ವಿ ನಾವು. ಬಂಗಾಳವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಗ್ರಂಥಗಳು ನಾಶವಾಗಿ ಹೋದವು. ನಮ್ಮ ದರ್ಶನ ಪರಂಪರೆ, ಒಂದೊಂದು ದರ್ಶನ ಪರಂಪರೆಗೂ ಒಂದೊಂದು ಭೂಭಾಗವನ್ನು ನೇಮಕ ಮಾಡಿಟ್ಟಿದ್ವಿ. ಗೊತ್ತೋ ಗೊತ್ತಿಲ್ಲದೆಯೋ ಆ ಭೂಭಾಗಕ್ಕೆ ಒಲಿದು ಬಂದಂಥ ಸಂಸ್ಕಾರ ಅದು. ಒಂದೊಂದು ಭೂಭಾಗಗಳನ್ನು ಕಳ್ಕೊಂಡಾಗ ಆ ದರ್ಶನ ಪರಂಪರೆ ಸೂತ್ರವನ್ನು ಕಳ್ಕೊಂಡ್ವಿ ನಾವು. ಇಡೀ ಸನಾತನ ಹಿಂದೂ ಧರ್ಮದ ಶ್ರೀಮಂತಿಕೆ ಇವತ್ತು ನೋಡ್ತೀವಲ್ಲ, ಇದು ಏನೇನೂ ಅಲ್ಲ. ಒಂದು ಸಿಂಹ ಇದ್ದಂಥ ಘರ್ಜನೆಯ ಒಂದು ಗುಹೆ ಕೇವಲ ಪ್ರತಿಧ್ವನಿ ನೋಡ್ತಿರೋದಷ್ಟೇ ನಾವು ಸನಾತನ ಧರ್ಮ ಅಂತ ಇವತ್ತು ನೋಡ್ತಿರೋದು ನಾವು. ಇದರ ಹಿಂದೆ ಬಹಳ ದೊಡ್ಡ ಅಗಾಧ ಪರಂಪರೆ ಇದೆ, ನಾವು ಕಳ್ಕೊಂಡಿದ್ದೀವಿ ಅದನ್ನು. ನಾವು ಹೇಳ್ತೀವಿ ವೇದಗಳನ್ನು ಉಳಿಸ್ಕೊಂಡು ಬಂದಂಥ ಪರಂಪರೆ. ಸ್ವಾಮಿ, ವೇದಗಳಲ್ಲಿ ಶಾಖೆಗಳನ್ನು ಮಾಡಿ ಹೋದ್ರು. ವೇದ ಶಾಖೆಗಳಂತ 4 ಬಂತು. ಆ ವೇದ ಶಾಖೆಗಳಲ್ಲಿ ಎಷ್ಟು ಬ್ರಾಹ್ಮಣಗಳಿದ್ವು, ಎಷ್ಟು ಆರಣ್ಯಕಗಳಿದ್ವು, ಎಷ್ಟು ಸಂಹಿತೆಗಳಿದ್ವು, ಎಷ್ಟು ಉಪನಿಷತ್ತುಗಳಿದ್ವು, ಉಳಿಸ್ಕೊಂಡಿದ್ದೀವ ನಾವು. ಒಂದೊಂದು ವೇದಗಳಿಗೆ, ಸಾಮವೇದಕ್ಕೆ 1,000 ಪ್ರಕಾರಗಳಿದ್ವು. 1,000ದಲ್ಲಿ ಇವತ್ತು ಉಳಿದಿರೋದು ಒಂದೇ ಒಂದು ಪ್ರಕಾರ ಸಾಮವೇದಕ್ಕೆ, ಒಂದೇ ಒಂದು ಜ್ಞಾನ ಮಾರ್ಗದಲ್ಲಿ. ಎಷ್ಟು ಶ್ರೀಮಂತಿಕೆ ಕಳ್ಕೊಂಡಿದ್ದು ಯಾವ ಕಾರಣಕ್ಕೆ? ಬೇರೆ ಯಾರೋ ದಾಳಿ ಮಾಡಿದ್ರು ಅಂತಲ್ಲ, ನಾವು ಬಿಟ್ಕೊಟ್ವಿ. ಎಲ್ಲವನ್ನ ಬಿಟ್ಕೊಡ್ತಾ ಹೋದ್ವಿ. ಏನಕ್ಕೆ ಬಿಟ್ಕೊಟ್ವಿ? ಜಾಗೃತಿಯ ಕೊರತೆ. ಇಷ್ಟು ವರ್ಷ ಉಳಿಸ್ಕೊಂಡು ಬಂದಿರುವಂಥ, ಈಗ ಉಳಿದಿರುವಂಥ ಧರ್ಮವನ್ನಾದರೂ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಅದು ಜಾಗೃತಿ. ಜಾಗೃತರಾಗಿ ಬನ್ನಿ ಹಿಂದೂಗಳು. ಹೇಗೆ ಜಾಗೃತರಾಗ್ತಿ ಬರ್ತೀರಾ? ಜಾಗೃತರಾಗೋದಂದ್ರೇನು? ಒಗ್ಗಟ್ಟಾಗೋದು, ಸಂಘಟಿತ ಬಲ. ಇದು ನನ್ನ ಮಾತಲ್ಲ,
ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮ ಸದದಾತ್ಮಾರ್ಜಾಮ್ಯಹಂ ಪರಿತ್ರಾಣಯ ಸಾಧು ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ, ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಸಂಘಟಿತರಾಗಿ ಬರೋದಂದ್ರೆ ನಮ್ಮಲ್ಲಿರುವಂಥ ಒಡುಕು ತೊಡಕುಗಳನ್ನು ಮೀರಿ ಸಮಾಜ ಸಂಘಟನೆಗೊಳ್ಳೋದು. ನಮ್ಮ ದೌರ್ಭಾಗ್ಯ ಎಷ್ಟು ಮಾತ್ರ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿದೆ ಅಂತ ಯೋಚನೆ ಮಾಡಿ ನೋಡಿ. ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು. ಜಗತ್ನಲ್ಲಿ 100 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದರೆ ಇವತ್ತು ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ ಬಲ್ಜಿಗ, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಬಂಟ, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್, ಒಬ್ಬ ಹಿಂದೂ ಬನಿಯಾ. ಸ್ವಾಮಿ, ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ಪ್ರೇಮ ನಮ್ಮ ಮನೆಯ ದೇವ್ರ ಕೊಡೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜ್ಯಕ್ಕೆ ಆಸಕ್ತಿ ಯಾವುದೇ ಇರಲಿ, ನಮ್ಮ ಆಸಕ್ತಿಗಳು, ನಮ್ಮ ಮತೀಯ ದೃಷ್ಟಿಗಳು ನಮ್ಮ ಮನೆ ವಸಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ, ಒಡಕು ತೊಡಕು ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ. ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬಂದಾಗ ಮಾತ್ರ ಸನಾತನ ಧರ್ಮದ ಉಳಿವಾದಾಗ ಮಾತ್ರ ತಾಯಿ ಭಾರತಿ ಸಿಂಧೂರ ಅಜರಾಮರವಾಗುವುದು. ಯಾಕೆ? ಕಾರಣ ಇಷ್ಟೇ, ಎಲ್ಲಿವರೆಗೂ ಸನಾತನ ಹಿಂದೂ ಧರ್ಮ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ತಾಯಿ ಭಾರತೀಯ ಮಸ್ತಕದಲ್ಲಿ ಕುಂಕುಮದ ತೇಜಸ್ಸು, ಸಿಂಧೂರದ ಹೊಳಪೆ ಬೆಳಗ್ತಾ ಇರುತ್ತೆ. ಯಾವತ್ತು ಸನಾತನ ಹಿಂದೂ ಧರ್ಮ ಇಲ್ಲಿಂದ ಬಿಟ್ಟು ಹೋಗುತ್ತೋ ಅವತ್ತು ಭಾರತವಾಗಿ ಉಳಿಯೋದಿಲ್ಲ. ಇದು ಘೋರ ಸತ್ಯ. ನಾವು ಅರ್ಥ ಮಾಡ್ಕೊಳ್ಬೇಕಿದನ್ನು. ಆದರೆ ಸಂಘಟಿತವಾಗುವಂಥ ಈ ಹಾದಿನಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಸಮಸ್ಯೆಗಳು ಈಗಲೇ ನೋಡ್ತಿದ್ದೀವಿ ನಾವು. ಒಂದಿಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ವೈಚಾರಿಕತೆ ಹರಿಕಾರರು, ಒಂದಲ್ಲ ಒಂದು ರೂಪದಲ್ಲಿ ದೇಶವನ್ನು ಹೊಡಿತಾರೆ, ಒಂದಲ್ಲ ಒಂದು ರೂಪ. ನೀವು ದೇಶ ಅನ್ನಿ ಅವ್ರ ರಾಜ್ಯ ಅಂತಾರೆ, ನೀವು ರಾಜ್ಯ ಅನ್ನಿ ಅವ್ರ ಭಾಷೆ ಅಂತಾರೆ, ನೀವು ಭಾಷೆ ಅನ್ನಿ ಅವ್ರು ಆರ್ಯ ದ್ರಾವಿಡ ಅಂತಾರೆ, ನೀವು ಆರ್ಯ ದ್ರಾವಿಡ ಅನ್ನಿ ಅವ್ರು ಉತ್ತರ ದಕ್ಷಿಣ ಅಂತಾರೆ, ನೀವು ಉತ್ತರ ದಕ್ಷಿಣ ಅಂತ ಹೇಳಿ ಅವ್ರ ಮತವನ್ನು ತಂದಿಡ್ತಾರೆ, ನೀವು ಮತವನ್ನು ತಂದಿಡಿ ಅವ್ರ ಜನಾಂಗ ತಂದಿಡ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ ದೇಶ ಹೊಡಿಬೇಕು ಅವರು. ಇದೇ ತತ್ವವನ್ನು ಇಟ್ಕೊಂಡು ಒಂದಿಷ್ಟು ಜನ ನಮ್ಮ ದೇಶದಲ್ಲಿ ಬದುಕ್ತಿದ್ದಾರೆ. ನಮ್ಮ ದೌರ್ಭಾಗ್ಯ ನಮ್ಮ ದೇಶದೊಳಗೆ ನಮ್ಮ ಜೊತೆಗೆ ಬದುಕ್ತಿದ್ದಾರೆ. ಅದರ ವಿರುದ್ಧ ಏನು ಮಾಡಲಿಕ್ಕೂ ನಮ್ಮಿಂದ ಆಗ್ತಿಲ್ಲ. ಏನಕ್ಕೆ? ಏನು ಮಾಡಬೇಕಾಗಿದ್ರೆ ಒಡೆಯುವಂಥ 100 ಶಕ್ತಿಗಳು ದೇಶದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಂಘಟಿತ ಮಾಡಬಲ್ಲೆವೋ ಅಷ್ಟೇ. ಯಾರನ್ನು ಸಂಘಟಿತ ಮಾಡ್ತೀರಾ? ಊರೂರನ್ನು ಸಂಘಟಿತ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ, ಪರವಾಗಿಲ್ಲ. ಮನೆಗಳನ್ನಾದರೂ ಸಂಘಟಿತ ಮಾಡಿ. ಹಿಂದೂಗಳು ಮನೆಗಳಲ್ಲಾದರೂ ಜಾಗೃತಗೊಳ್ಳಿ. ಈ ಒಡೆಯುವಂಥ ಅನೇಕ ಪ್ರಕಾರಗಳಿದ್ದಾವಲ್ಲ, ಒಂದಲ್ಲ, ರಾಜ್ಯದ ಹೆಸರಲ್ಲಿ ಹೊಡಿತಾರೆ, ಭಾಷೆ ಹೆಸರಲ್ಲಿ ಹೊಡಿತಾರೆ, ಗಡಿಗಳ ಹೆಸರಲ್ಲಿ ಹೊಡಿತಾರೆ, ಮತಗಳ ಎಲ್ಲಿವರೆಗೂ ಹೊಡಿತಾರೆ, ಜಾತಿಗಳ ಹೆಸರಲ್ಲಿ ಹೊಡಿತಾರೆ. ನಾವು ಜಾಗೃತರಾಗಬೇಕು. ಇಡೀ ದೇಶದಲ್ಲಿ ಒಂದು ಕಾಲದಲ್ಲಿ ಸನಾತನ ಧರ್ಮ ಹೇಳಿಕೊಡೋದು ಎಷ್ಟು ಭಾಷೆ ಬರುತ್ತೋ ಅಷ್ಟು ಭಾಷೆ ಕಲಿ. ಮಾತೃಭಾಷೆನಲ್ಲಿ ಭದ್ರವಾಗಿರು, ಬೇರೆ ಎಲ್ಲ ಭಾಷೆಗಳು ಒಲಿದು ಬರ್ತವೆ, ನಮಗೆ ಹೇಳಿಕೊಟ್ಟಂಥ ಪರಂಪರೆ. ಈ ಮಾತೃಭಾಷೆನಲ್ಲಿ ನೆಲೆ ಊರಿ ಬೇರೆಲ್ಲ ಭಾಷೆಗಳನ್ನು ಕಲಿತುಕೋ, ವಿಶ್ವಮಾನವನಾಗಿ ಬೆಳೆದು ನಿಲ್ಲು. ಏನಕ್ಕೆ? ಎಷ್ಟು ಭಾಷೆ ಕಲಿದ್ರೆ ಅಧ್ಯಯನಕ್ಕೆ ಅಷ್ಟು ಸಹಕಾರ ನಿನಗೆ. 750 ವರ್ಷಗಳ ಹಿಂದೆ ಸೂರ್ಯ ಸಂಕಲ್ಪ ಸಿದ್ಧಾಂತದಲ್ಲಿ ವೇದಾಂತ ದೇಶಿಕವರು ಬರೆದು ಹೇಳ್ತಾರೆ, ನನಗೆ 8 ಭಾಷೆಗಳು ಗೊತ್ತಿದ್ದಾವೆ. ದಕ್ಷಿಣ ಭಾರತದವರು 750 ವರ್ಷಗಳಿಂದ 8 ಭಾಷೆ ಗೊತ್ತಿದ್ದಾವೆ ನನಗೆ ಅಂತ ಗ್ರಂಥದಲ್ಲಿ ಅವರೇ ಬರೆದು ಹೇಳ್ತಾರೆ. ಸೂರ್ಯ ಸಂಕಲ್ಪದಲ್ಲಿ ಯಾವ ಮಟ್ಟಗಿನ ಭಾಷಾ ಜ್ಞಾನ ಆ ಸಂದರ್ಭದಲ್ಲಿ ಇದ್ದಿದ್ದು. ಯಾಕೆ ಭಾಷೆಗಳು ಕಲಿತಿದ್ವು ಅಂದರೆ, ಹಿರಿಯರು ಶಾಸ್ತ್ರಗಳಲ್ಲಿ ಬರೀತಾರೆ, ಭಾಷಾ ಗೀತಿ ಪ್ರಶಸ್ತ.
ಭಾಷೆ ಯಾವುದು ಮಾತಾಡ್ತಿದೆಯಾ ಅನ್ನೋದು ಮುಖ್ಯ ಆಗೋದಿಲ್ಲ, ಮಾತಾಡ್ತಿರುವಂಥ ವಿಚಾರ ಏನು ಮಾತಾಡ್ತಿದೆಯಾ ಅನ್ನೋದು ಮುಖ್ಯವಾಗುತ್ತೆ. ಈ ವಿಚಾರ ಶುದ್ಧವಾಗಿರಬೇಕು. ಇಂಥ ಶುದ್ಧ ವಿಚಾರ, ಪವಿತ್ರ ವಿಚಾರ ಶುದ್ಧ ಭಾಷೆಯಲ್ಲಿ, ಶುದ್ಧ ಕನ್ನಡದಲ್ಲಿ ಉಳಿದಿರೋದು ಎಲ್ಲಿ? ಯೋಚನೆ ಮಾಡಬೇಕಲ್ಲ. ಸನಾತನ ಹಿಂದೂ ಧರ್ಮ ಏನಕ್ಕೆ ಉಳಿಬೇಕು ಅಂದರೆ ಡಾಕ್ಟರ್ ಚಿದಂಬರಂ ಅವರು ಅವರ ಪುಸ್ತಕ ಬರೀತಾರೆ. ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಅವರ ಪುಸ್ತಕ. ಇತಿಹಾಸ ತಜ್ಞರು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೀತಾರೆ, ಕನ್ನಡ, ತೆಲುಗು, ಮರಾಠಿ, ತಮಿಳು ಉಳಿಬೇಕಂದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ರಾಯಣ್ಣ, ಬಸವಣ್ಣ, ಶಿವಾಜಿ ಬದುಕಬೇಕಂದ್ರೆ ಸನಾತನ ಹಿಂದೂ ಧರ್ಮ ಬದುಕಿರಬೇಕು. ಇದು ಅತ್ಯಂತ ಘೋರ ಸತ್ಯ, ಎಲ್ಲರಿಗೂ ತಿಳ್ಕೊಳ್ಬೇಕಾಗಿರುವಂಥ ಅತ್ಯಂತ ಮಾರ್ಮಿಕವಾಗಿ ಒಂದು ಮಾತನ್ನೇ ಹೇಳಿ ಹೋಗಿದ್ದಾರಲ್ಲ, ಅರ್ಥ ಮಾಡ್ಕೊಳ್ಬೇಕು ಆ ಮಾತನ್ನು ನಾವು. ಏನಕ್ಕೆ ಈ ಮಾತನ್ನು ಹೇಳಿದ್ರು? ಇವತ್ತಿಗೂ ಕನ್ನಡ ತನ್ನ ಅತ್ಯಂತ ಶುದ್ಧ ರೂಪದಲ್ಲಿ ಬದುಕಿದೆ ಅಂದರೆ ಅದು ನಮ್ಮ ದಾಸರ ಸಾಹಿತ್ಯದಲ್ಲಿ ಬದುಕಿದೆ, ಅದು ನಮ್ಮ ಸಂಗೀತಗಳಲ್ಲಿ ಬದುಕಿದೆ, ಅದು ಸನಾತನ ಪರಂಪರೆಯಲ್ಲಿ ಬಂದು ಹೋದಂಥ ವಚನ ಪರಂಪರೆಯಲ್ಲಿ ಬದುಕಿದೆ. ಹೊರತಾಗಿ ಶುದ್ಧ ಕನ್ನಡವನ್ನು ಇವತ್ತಿಗೂ ಉಳಿಸ್ಕೊಂಡಿರೋದು ಸನಾತನ ಪರಂಪರೆ, ಸಂಸ್ಕೃತಿ ಗ್ರಂಥಗಳಲ್ಲಿ, ದಾಸ ಸಾಹಿತ್ಯಗಳಲ್ಲಿ, ವಚನ ಪರಂಪರೆಯಲ್ಲಿ, ಸಂಗೀತದ ಪ್ರಕಾರಗಳಲ್ಲೇ ಹೊರತಾಗಿ ಈ ವಿಚಾರವಂತರ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳ ವೈಚಾರಿಕತೆಯಲ್ಲಿ ಸನಾತನ ಹಿಂದೂ ಧರ್ಮವಾಗಲಿ ಕನ್ನಡ ಭಾಷೆ ಆಗಲಿ ಉಳಿದು ಬಂದಿಲ್ಲ. ಕನ್ನಡ ಭಾಷೆ ಉಳಿದಿರೋದು ನಮ್ಮ ಪರಂಪರೆಯಲ್ಲಿ, ಸನಾತನ ಹಿಂದೂ ಧರ್ಮದ ಗ್ರಂಥಗಳಲ್ಲಿ. ಯಾವುದು ಕನ್ನಡ? ಎಂಥ ಕನ್ನಡದ ಶ್ರೀಮಂತಿಕೆ! ನಮ್ಮ ಪೂರ್ವಿಕರು ಹಾಡ್ತಿದ್ರು ಸ್ವಾಮಿ ಕನ್ನಡವನ್ನ. ಯಾವ ರೀತಿ ಹಾಡ್ತಿದ್ರು ಅಂದರೆ ಮಧುರತೆಯಲ್ಲಿ ಮುಳುಗಿಸಿ ಜೇನಿನ ಸೂತ್ರದಲ್ಲಿ ಬಿಗದಂತಿತ್ತು ನಮ್ಮ ಕನ್ನಡ ಭಾಷೆ, ಒಂದೊಂದು ಅಕ್ಷರಗಳು ಮುತ್ತಿನಂತೆ ಕನ್ನಡ ಹಾಡ್ತಿದ್ರು. ಯಾವುದು ಕನ್ನಡ? ಬೊಮ್ಮನ ಹೆಮ್ಮಗ ಮೊಮ್ಮ ಮೃಡಂಬರಿ ಮೊಮ್ಮಸ ಚಿಮ್ಮ ಸ್ವರಮ್ಮ ಪರಮ್ಮ ನಮ್ಮರ ಸಮ್ಮವರು ಅಮ್ಮರ ಗಮ್ಮನು ನಮ್ಮೋ ನಮ್ಮ ಪರಮ್ಮ ಹಿಮ್ಮ ಅಂಬರ ಅಂಗಳ ಅಂಗನಂತಗಳ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗ ಗಂಜ ಕಂಗಳ ಗಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಬನ್ನಗ ವರವ ಹನ್ನರ ತುನ್ನ ಭವನ್ನ ಸುಖೋನ್ನತ ಪನ್ನಗ ವರವ ರನ್ನರ ರನ್ನಜ ನಿನ್ನೆದುರು ಇನ್ಯಾರೆನ್ನೊಡೆಯನ್ನೇ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತಿಯ ಕಾಂತ ಎಂಥ ಶ್ರೀಮಂತಾನಂತಾನೋ ಹಾಡ್ತಿದ್ರಲ್ಲ. ಯಾವಾಗ ಹಾಡಿದ್ದು? ಪೇಶವ ಒಬ್ಬರು ತನ್ನ ಶೀಘ್ರ ಲಿಪಿಕಾರರನ್ನ ಕಳಿಸ್ತಾರೆ. ಪ್ರಸನ್ನ ವೆಂಕಟರದಾಸರನ್ನು ಕರ್ಕೊಂಡು ಬಾ ಆಸ್ಥಾನಕ್ಕೆ. ಈ ಶೀಘ್ರ ಲಿಪಿಗಾರ ಅಂದರೆ ಶಾರ್ಟ್ ಹ್ಯಾಂಡ್ ಬರೀತಾರೆ ಹೇಳ್ತಾರಲ್ಲ, ಕನ್ನಡದಲ್ಲಿ ಶೀಘ್ರ ಲಿಪಿಗಾರರು ಅಂತ ಹೇಳ್ತಾರೆ. ಕಳಿಸ್ತಾರೆ ಅವರನ್ನು ಪೇಶವ. ಹೋಗಿ ಕರ್ಕೊಂಡು ಬಾ ಪ್ರಸನ್ನ ವೆಂಕಟಾದ್ರಿ ದಾಸರನ್ನ ಆಸ್ಥಾನಕ್ಕೆ ಹೋಗ್ತಾರೆ ಕರೀಲಿಕ್ಕೆ ಅಂತ. ಶೀಘ್ರ ಲಿಪಿಗಾರ ಅವ್ರ ಮುಂದೆ ನಿಂತ್ಕೊತಾರೆ, ದಾಸರ ಹತ್ರ ನಿಂತು ಭಾರಿ ಕೊಚ್ಕೊತಾರೆ ಅವ್ರ ಬಗ್ಗೆ. ನಾನು ಅಷ್ಟು ವೇಗವಾಗಿ ಬರಿತೀನಿ, ಇಷ್ಟು ವೇಗವಾಗಿ ಬರಿತೀನಿ, ಇಷ್ಟು ಸ್ಪಷ್ಟತೆಯಲ್ಲಿ ಬರಿತೀನಿ, ಬರೀ ಎಷ್ಟು ವೇಗವಾಗಿ ಬರೆದ್ರು ಒಂದು ಅಕ್ಷರ ತಪ್ಪಿರೋದಿಲ್ಲ ನಂದು ಬರವಣಿಗೆನಲ್ಲಿ ಎಲ್ಲ ಹೇಳ್ತಿರ್ತಾರೆ. ತಮ್ಮನ್ನು ತಾವು ಹೊಗಳಿಕೊಳ್ಳಬೇಕಾದ್ರೆ ಪ್ರಸನ್ನ ವೆಂಕಟಾದ್ರಿ ದಾಸ್ ಹೇಳ್ತಾರೆ, ಹೌದಪ್ಪ ಬಹಳ ವೇಗವಾಗಿ ಬರೀತೀಯಾ, ಭಗವಂತನ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ, ಒಂಚೂರು ದಾಖಲೆ ಮಾಡ್ಕೊಡ್ತೀಯ ನನಗೆ ಅಂತ ಹೇಳಿ ಏನು ಬರೀತೀರಾ ಅಂತ ದುರಂಕಾರದಲ್ಲಿ ನಿಂತಾಗ ಪ್ರಸನ್ನ ವೆಂಕಟಾದ್ರಿ ದಾಸರು ಹಾಡುವಂತ ಹಾಡಿದು ಎಂಥ ಶ್ರೀಮಂತನಂತನೋ ಅಂತ ಟಂಗ್ ಟ್ವಿಸ್ಟರ್. ಬರಲಿಕ್ಕೆ ಕೊನೆಗೆ ಆಗದೆ ಸೋತು ಶರಣಾಗತರಾಗಿ ಇದನ್ನು ಬರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಶರಣಾಗತರಾಗ್ತಾರಲ್ಲ, ಅಂತ ಶ್ರೀಮಂತ ಕನ್ನಡ. ಈ ಕನ್ನಡ ಶ್ರೀಮಂತಿಗೊಳಿದಿರೋದು ನಮ್ಮ ದಾಸರ ಸಾಹಿತ್ಯದಲ್ಲಲ್ವಾ, ನಮ್ಮ ವಚನಗಳಲ್ಲಲ್ವಾ. ಇದು ಉಳಿಯೋದು ಯಾವತ್ತು? ಸನಾತನ ಹಿಂದೂ ಧರ್ಮ ಬದುಕಿದ್ದಾಗ ಮಾತ್ರ. ಅದಕ್ಕೋಸ್ಕರ ಸನಾತನ ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಬೇಕು ನಾವು. ನಮ್ಮ ಭಾಷೆ ಉಳಿಬೇಕು, ನಮ್ಮ ಮತಗಳು ಉಳಿಬೇಕು, ನಮ್ಮ ಆಸಕ್ತಿಗಳು ಉಳಿಬೇಕು, ನಮ್ಮ ಜಾತಿಗಳು ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಆದ್ರಿಂದ ಸನಾತನ ಧರ್ಮದ ಉಳಿವು ಅನೇಕ ಒಡಗುಗಳು ಬರ್ತಾವೆ. ನಮ್ಮನ್ನು ಆರ್ಯ ದ್ರಾವಿಡರು ಅಂತ ಓಡಿಯುವಂಥ ಪ್ರಯತ್ನ ಹಿಂದಿನ ಕಾಲದಿಂದಲೂ ಆಗ್ತಿದೆ, ಈಗಲೂ ಆಗ್ತಿದೆ. ಯಾರ್ಯಾರೆಲ್ಲ ಈ ಮಾತನ್ನು ಹೇಳ್ತಾರಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಭರತ ಕಂಡಂಥ ಅತ್ಯದ್ಭುತ ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಒಂದು ಪುಸ್ತಕ ಇದೆ, ಹೂ ವೇರ್ ಶೂದ್ರಾಸ್ ಅಂತ. ಆ ಹೂ ವೇರ್ ಶೂದ್ರಾಸ್ ಎಂಬ ಪುಸ್ತಕದ 4ನೇ ಅಧ್ಯಾಯ ಇದೆ, ಆರ್ಯನ್ಸ್ ವರ್ಸಸ್ ಶೂದ್ರಾಸ್ ಅಂತ. ಪುಸ್ತಕವನ್ನು ಓದಿ ನೋಡಿ, ಕನಿಷ್ಠ ಪಕ್ಷ ಆ 4ನೇ ಅಧ್ಯಾಯ ಓದಿ ನೋಡಿ. 4ನೇ ಅಧ್ಯಾಯ ಆರ್ಯಸ್ ವರ್ಸಸ್ ಶೂದ್ರಾಸ್ ಎಂಬ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬಾಬಾ ಸಾಹೇಬರು ಉಲ್ಲೇಖ ಮಾಡಿ ಹೇಳ್ತಾರೆ, ಆರ್ಯ ದ್ರಾವಿಡ ಎಂಬ ಥಿಯರಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಫಾಲ್ಸ್ ಇನ್ ಎವ್ರಿ ಪಾಯಿಂಟ್ ಆಫ್ ಇನ್ಸ್ಪೆಕ್ಷನ್. ನೀವು ಯಾವ ಸೂತ್ರದಲ್ಲಿ ಹುಡುಕಿದ್ರು ಆರ್ಯನ್ ಇನ್ವೇಷನ್ ಥಿಯರಿ ಸೋಲುತ್ತೆ. ಆರ್ಯನ್ ಇನ್ವೇಷನ್ ಥಿಯರಿ ಎಂಬುದು ಕಟ್ಟುಕತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಖಲಿಸಿ ಹೇಳಿರುವಂಥ ಮಾತು. ಇದನ್ನು ತಿಳಿಸ್ಬೇಕಲ್ವ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ, ನಮ್ಮ ಸಮಾಜಕ್ಕೆ ಯಾವತ್ತೂ ತಿಳಿಸುವಂಥ ಪ್ರಯತ್ನವನ್ನು ಮಾಡೋದು. ನಾವು ಜಾಗೃತರಾದಾಗ ನಮ್ಮ ಮೇಲೆ, ಸನಾತನ ಧರ್ಮದ ಮೇಲೆ ಒಂದಾದ ನಂತರ ಒಂದು ಪ್ರಶ್ನೆಗಳು ಬರ್ತಾವೆ, ವೈಚಾರಿಕ ದಾಳಿಗಳಾಗ್ತಾವೆ. ನೀವು ಒಂದು ಜಾತಿಯವರನ್ನ ಕೆಟ್ಟದಾಗಿ ನೋಡ್ಕೊಂಡಿದ್ದೀರಾ, ದಬ್ಬಾಳಿಕೆಗಳನ್ನೇ ಮಾಡಿದ್ದೀರಾ, ನಿಮ್ಮ ವೇದಗಳ ಪುರುಷ ಸೂಕ್ತದಿಂದ ಹಿಡಿದು ಎಲ್ಲೆಡೆ ದಬ್ಬಾಳಿಕೆಯನ್ನು ಮಾಡಿದರೆ ಹೇಳ್ತಾರಲ್ಲ, ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ, ಬಹಳ ಉದಾಹರಣೆ ಬೇಡ, ಪ್ರತಿಯೊಬ್ಬ ಹಿಂದೂ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ, ನೀವು ವೈಷ್ಣವ ದೇವಸ್ಥಾನಕ್ಕೆ ಹೋದಾಗ, ರಾಮಾನುಜರ ವಿಶೇಷ ಪಂಥದಿಂದ ಬಂದಂಥ ದೇವಸ್ಥಾನಗಳಲ್ಲಿ ನಿಮ್ಮ ತಲೆ ಮೇಲೆ ಒಂದು ಕಿರೀಟ ಸ್ವರೂಪದಲ್ಲಿ ಇಡ್ತಾರೆ, ಶಠಾರಿ ಅಂತ ಕರೀತಾರೆ ಅದನ್ನು, ಆಶೀರ್ವಾದಕ್ಕೆ ಅಂತ ಇಡುವಂಥದ್ದು. ಈ ಶಠಾರಿಯನ್ನು ನೋಡಿದ್ರೆ ಮೇಲ್ಗಡೆ 2 ಪಾದಗಳಿರ್ತವೆ,
ಕೆಳಗೆ ಒಂದು ಆಕಾರ ಇರುತ್ತೆ. ಈ ಪಾದಗಳು ಭಗವಂತನದ್ದು. ಕೆಳಗಿರುವಂಥ ಆಕಾರ ಯಾರದ್ದು ಗೊತ್ತೇ? ಕಿರೀಟಪ್ರಾಯವಾದಂಥ ಆಕಾರ ನಮ್ಮಾಳ್ವಾರೆಂಬುವರದ್ದು. ನಮ್ಮಾಳ್ವಾರೆಂಬುವರು ನಾವು ಈಗ ಹೇಳುವಂಥ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ವೇದಾಂತ ದೇಶಿಕ ಅವರು ಉಲ್ಲೇಖ ಮಾಡ್ತಾರೆ, ನಿತ್ಯಂ ಮಣಿಪಾದುಕಾಭ್ಯಾಂ ತದೋಯವ ಶಠಾರೈತಿ. ಶಠಾರಿಯನ್ನು ಏನಕ್ಕೆ ಧರಿಸೋದು? ಭಗವಂತನ ಪಾದಗಳಿಂದ ಹೊರಹೊಮ್ಮಿ ಬಂದಂಥ ಆ ನಮ್ಮಾಳ್ವಾರವರನ್ನು ದಿನನಿತ್ಯ ಪ್ರತಿಯೊಬ್ಬ ಹಿಂದೂ ತಲೆ ಮೇಲೆ ಹೊತ್ತುಕೊಂಡು, ನಿಮಗೆ ಇರುವಂಥ ಜ್ಞಾನವನ್ನು ನಮಗೆ ದಾರಿ ಎರೆದು ಕೊಡಿ, ಭಗವಂತನ ಆಶೀರ್ವಾದ ಭಗವಂತನಿಂದ ಬೇಡದ್ರೆ ಆಗೋದಿಲ್ಲ, ನಿಮ್ಮ ಮೂಲಕ ಆಶೀರ್ವಾದ ಬರಲಿ ಅಂತ ಭಗವಂತನ ಹತ್ರ ಕೇಳಿಕೊಳ್ಳಲಿಕ್ಕೆ ನಮ್ಮಾಳ್ವಾರ ಪರಿಶಿಷ್ಟ ಜಾತಿನಲ್ಲಿ ಹುಟ್ಟು ಬಂದಂಥ ನಮ್ಮಾಳ್ವಾರವರ ಪಾದುಕೆಯನ್ನು ದಿನಾ ತಲೆ ಮೇಲೆ ಹೊತ್ತುಕೊಂಡು ಬ್ರಾಹ್ಮಣಿನಿಂದ ಹಿಡಿದು ವೈಶ್ಯ ಶೂದ್ರ ಕ್ಷತ್ರಿಯನವರೆಗೂ ಎಲ್ಲರೂ ತಲೆ ಮೇಲೆ ಹೊತ್ತುಕೊಂಡು ಓಡಾಡಬೇಕು ಅಂತ ದೇವಸ್ಥಾನದಲ್ಲಿ ನಮಗೆ ಹಾಕೊಟ್ಟೋದಂಥ ಪರಂಪರೆ. ಎಲ್ಲಿ ಬಂತು ವ್ಯವಸ್ಥೆ? ತಪ್ಪುಗಳಿದ್ದಾವೆ. ನಮ್ಮ ತಪ್ಪು ಏನು ಗೊತ್ತಾ? ಸನಾತನ ಹಿಂದೂ ಧರ್ಮದ್ದು, ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ವಾಷಿಂಗ್ ಅ ಡರ್ಟಿ ಕ್ಲೋತ್ಸ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್. ಜಗತ್ತಿನ ಮುಂದೆ ನಿಂತ್ಕೊಂಡು ಹೇಳೋದು ನಾವು, ನಮ್ದಲ್ಲಿ ಇಷ್ಟು ಸಮಸ್ಯೆ, ಧರ್ಮದಲ್ಲಿ ಇಷ್ಟು ಒಡಕು. ಜಗತ್ತಿನ ಮುಂದೆ ಹೇಳಿ ಏನು ಉಪಯೋಗ ಸ್ವಾಮಿ? ನೀನು ಬದಲಾವಣೆ ತರಬೇಕಾ? ನಿನ್ನ ಸಮಾಜದಲ್ಲಿ ಬದಲಾವಣೆಯನ್ನು ತನ್ನಿ. ಬದಲಾವಣೆ ತರಬೇಕಾ? ಊರಿನಲ್ಲಿ ಬದಲಾವಣೆ ತನ್ನಿ. ಆಗೋದಿಲ್ವಾ? ನಿಮ್ಮ ಮನೆಗಳಲ್ಲಿ ಬದಲಾವಣೆಯನ್ನು ತನ್ನಿ. ನಮ್ಮ ಮನೆಗಳಲ್ಲಿ ಹೇಳಿಕೊಡಿ. ಇದನ್ನು ಬಿಟ್ಟು ಹೊರಗೆ ನಿಂತ್ಕೊಂಡು ಜಗತ್ತಿನ ಮುಂದೆ ಯಾವುದೋ ವಿದೇಶದ ಭೂಮಿಯಲ್ಲಿ ನಿಂತ್ಕೊಂಡು ದೇಶದಲ್ಲಿ ಇಷ್ಟು ಸಮಸ್ಯೆಗಳಾಗ್ತಿದ್ದಾವೆ, ಹಿಂದೂ ಧರ್ಮದಲ್ಲಿ ಇಷ್ಟು ಸಮಸ್ಯೆ, ಏನು ಉಪಯೋಗ ಅದರಿಂದ? ಏನು ಆರ್ಟಿಕಲ್ಸ್ ಮೇಲೆ ಆರ್ಟಿಕಲ್ಸ್ ಬರೆಯೋರು ನಮ್ಮ ಭಾರತೀಯರು, ಹಿಂದೂಗಳು. ಆರ್ಟಿಕಲ್ಸ್ ಓದಿ ನೋಡಿ, ಒಂದಿಷ್ಟು ಬರ್ತಾವೆ. ಈ ಆರ್ಟಿಕಲ್ಸ್ ಬರೆಯೋರು ಯಾರು ಗೊತ್ತಾ? ಅಂಕಣರು. ಹಿಂದೂ ಧರ್ಮದ ವಿರುದ್ಧವಾದಂಥ ಅಂಕಣಗಳು ಹಿಂದೂಗಳೇ. ಹಿಂದೂ ಧರ್ಮದ ಪರವಾಗಿರುವಂಥ ಅಂಕಣಗಳನ್ನು ಓದಬೇಕಂದ್ರೆ ನೀವು ಯೂನಿವರ್ಸಿಟಿ ಆಫ್ ಕೊಲಂಬಿಯಿಂದ ತರಿಸ್ಕೊಳ್ಬೇಕು, ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಇಂದ ತರಿಸ್ಕೊಳ್ಬೇಕು. ಸನಾತನ ಹಿಂದೂ ಧರ್ಮದ ಹಿರಿಮೆ ವಿದೇಶಿಗರು ಅರ್ಥ ಮಾಡ್ಕೊಂಡಿದ್ದಾರೆ. ಸನಾತನ ಹಿಂದೂ ಧರ್ಮದ ಬಗ್ಗೆ ಕೊಂಕು ತೆಗೆಯುವ ಮಾತನ್ನು ಹಿಂದೂಗಳೇ ಆಡ್ತಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಇದರಿಂದಲೇ ಹೊಡಿತಿರೋದು ಧರ್ಮ. ಇದು ಸಣ್ಣ ಮಾತು ಅಂತ ನಾವು ಅಕಸ್ಮಾತ್ ಅಂದ್ಕೊಂಡ್ರೆ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇಡೀ ಭಾರತದಲ್ಲಿ ನಾವು ಏನೇನೆಲ್ಲ ಸಮಸ್ಯೆ ನೋಡ್ತೀವಿ. ಕಾಶ್ಮೀರದ ಸಮಸ್ಯೆಯನ್ನು ನೋಡ್ತೀವಿ, ಭಾರತವನ್ನು ತುಂಡು ಮಾಡಿದ ಸಮಸ್ಯೆಯನ್ನು ನೋಡ್ತೀವಿ. ಇದರ ಹಿಂದೆ ಎಲ್ಲ ಒಂದು ಸೂತ್ರ ಇರುತ್ತೆ, ಹುಡುಕಿಕೊಂಡು ಹೋಗಿ. ಸೂತ್ರ ಯಾವುದು ಅಂತ. ಕಾಶ್ಮೀರ ಮುಸಲ್ಮಾನರ ಪಾಲಿಗೆ ಹೋಗಿದ್ರು, ಇಸ್ಲಾಂ ದಾಳಿಗಳ ಪಾಲಿಗೆ ಹೋಗಿದ್ದು ಯಾವಾಗ ಗೊತ್ತೇ? ಪ್ರಥಮ ಕಾಶ್ಮೀರದ ಸುಲ್ತಾನ ಮೂಲ ಬುದ್ಧಿಸ್ಟ್ ಆತ, ಬೌದ್ಧ ವ್ಯಕ್ತಿ. ರಾಯ್ಚಂದ್ ಬೋತಿ ಎಂಬ ಒಬ್ಬ ಮೂಲ ಬೌದ್ಧ ವ್ಯಕ್ತಿ ಶಫ್ರುದ್ದೀನ್ನ ಸಂಪರ್ಕಕ್ಕೆ ಬಂದು ಮುಸಲ್ಮಾನನಾಗಿ ಮತಾಂತರಗೊಂಡು ತಾನು ನಂತರ ಶಧುದ್ದೀನ್ ಶಾ ಸುಲ್ತಾನನಾಗಿ ಕಾಶ್ಮೀರವನ್ನು ಆಳಿದಂಥ ಪ್ರಥಮ ಮುಸಲ್ಮಾನನಾದ. ಯಾರು ಮತಾಂತರಗೊಂಡವನು? ಮೂಲ ಮುಸಲ್ಮಾನನಲ್ಲ. ಒಂದು ಮತಾಂತರ ಇಡೀ ಕಾಶ್ಮೀರವನ್ನು ಯಾವ ರೀತಿ ಬದಲಾವಣೆ ಮಾಡಿದ, ಶತಮಾನಗಳು ಕಳೆದು ಹೋದು ಇವತ್ತಿಗೂ ಕಾಶ್ಮೀರ ಪೂರ್ಣ ಸ್ವರೂಪದಲ್ಲಿ ನಮ್ಮ ಕೈಗೆ ಸಿಕ್ತಿಲ್ಲ. ಒಬ್ಬ ಮತಾಂತರದಂತ ಒಬ್ಬ ಮತಾಂತರ ವ್ಯಕ್ತಿಯಿಂದ ಒಬ್ಬ ರಾಯ್ಚಂದ್ ಬೋತಿ ಬುದ್ಧಿಸ್ಟ್ ವ್ಯಕ್ತಿ. ನಾವು ಹೇಳ್ತೀವಲ್ಲ, ಮತಾಂತರ ಆಗಲಿಕ್ಕೆ ಬಿಡಬೇಡಿ, ಜಾಗೃತರಾಗಿ. ಏನಕ್ಕೆ ಹೇಳೋದಂದ್ರೆ ಈ ಕಾರಣಕ್ಕೆ, ಒಂದು ಪ್ಯಾಟ್ರನ್ ಇದೆ. ಇತಿಹಾಸ ಒಂದು ವಿಷಯವನ್ನು ಕಳಿಸ್ಕೊಡುತ್ತೆ. ಇಫ್ ಯು ಲರ್ನ್ ಹಿಸ್ಟ್ರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ನೋ ಒನ್ ಲರ್ನ್ಸ್ ಫ್ರಮ್ ಹಿಸ್ಟ್ರಿ. ಇತಿಹಾಸ ಓದಿದ್ರೆ ಅರ್ಥ ಆಗೋದು ಇತಿಹಾಸವನ್ನು ಯಾರು ತಿಳ್ಕೊಳ್ಳಲ್ಲ ಅಂತ. ಹಿಸ್ಟ್ರಿ ಕೀಪ್ಸ್ ರಿಪೀಟಿಂಗ್ ಇಟ್ ಸೆಲ್ಫ್. ಆಗ್ತಾನೆ ಇರುತ್ತೆ. ಇತಿಹಾಸದಲ್ಲಿ ನಾವು ತಿಳಿದುಕೊಳ್ಳಲಿಲ್ಲ, ನಾವು ಬದಲಾಗಲಿಲ್ಲ. ಒಂದು ಮತಾಂತರ ದೇಶ. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಒಬ್ಬ ವ್ಯಕ್ತಿ ಹಿಂದೂ ಧರ್ಮದಿಂದ ಮತಾಂತರ ಆಗ್ತಿದ್ದಾನೆ ಅಂದರೆ ಹಿಂದೂ ಧರ್ಮದ ಸಂಖ್ಯೆ ಕಡಿಮೆ ಆಯಿತು ಅಂತಲ್ಲ, ಹಿಂದೂ ಧರ್ಮದ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಅರ್ಥ. ಜಾಗೃತರಾಗಿ ಅಂತ ವಿವೇಕಾನಂದರು ಒಂದು ಕಾಲದಲ್ಲಿ ಹೇಳಿದಂಥ ಮಾತು ಅರ್ಥ ಮಾಡ್ಕೊಳ್ಬೇಕು ನಾವಿದನ್ನು. ಒಬ್ಬ ವ್ಯಕ್ತಿ ಮತಾಂತರದ ಪರಿಣಾಮ ಏನಾಯಿತು? ಮಕ್ಕಳಿಗೆ ಕೊಡುವಂಥ ಶಿಕ್ಷಣದ ಮೂಲಕ ಎಂತೆಂಥ ಬದಲಾವಣೆಯನ್ನು ತರಬಹುದು. ಒಂದೊಂದು ವಿಚಾರಗಳು ಮಕ್ಕಳ ಕಿವಿಗೆ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಟೂ ನೇಷನ್ ಥಿಯರಿ ಹುಟ್ಕೊಂತಲ್ಲ ನಾವು ಕೈ ತೋರಿಸ್ತೀವಿ. ಜಿನ್ನಾನ ಕಡೆ ಜಿನ್ನ ತಂದಿದ್ದು ಅಲ್ಲ, ಅಟರ್ ನಾನ್ಸೆನ್ಸ್. ಜಿನ್ನ ಅಲ್ಲವೇ ಅಲ್ಲ. ಅವನ ಹಿಂದೆ ಮೊದಲ ಬಾರಿಗೆ ಭಾರತದಲ್ಲಿ ಟೂ ನೇಷನ್ಸ್ ಥಿಯರಿನ ತಂದಂಥವ್ರು ಯಾರು? ಅಹಮದ್ ಖಾನ್ ಅಲ್ವಾ? ಸೈಯದ್ ಅಹಮದ್ ಖಾನ್. ಅಲಿಗರ್ ಮೂವ್ಮೆಂಟ್ ಹಿಂದೆ ಇದ್ದಂಥ ದ ಮೈಂಡ್ ಬಿಹೈಂಡ್ ಅಲಿಗರ್ ಮೂವ್ಮೆಂಟ್. ಸೈಯದ್ ಅಹಮದ್ ಖಾನ್ ಪ್ರಥಮ ಬಾರಿಗೆ ಟೂ ನೇಷನ್ ಥಿಯರಿಯ ಪ್ರಸ್ತಾವವನ್ನು ಮಾಡಿದ್ದು ಯಾವ ವರ್ಷದಲ್ಲಿ ಗೊತ್ತೇ? 1947ರಲ್ಲ, 1885ರಲ್ಲಿ, 1885ನಲ್ಲಿ ಶುರುವಾದಂಥದ್ದು. ಯಾವ ಕಾರಣದಿಂದ? ಆತ ಪಡೆದಂಥ ಶಿಕ್ಷಣದ ಕಾರಣದಿಂದ. ಅದನ್ನು ಶಿಕ್ಷಣ ಅಂತ ಕರೀಬೇಕು ಇಲ್ವೋ ಗೊತ್ತಿಲ್ಲ. ಒಂದು ಸಂಸ್ಥೆ ಡೆಲವಾಯಿಯತ್ ಸ್ಕೂಲ್ ಆಫ್ ಥಾಟ್ ಇಂದ ಬಂದಿದ್ದಂಥ ಒಬ್ಬ ವ್ಯಕ್ತಿ ಚಿಕ್ಕಂದಿನಲ್ಲಿ ಪಡೆದಂಥ ಒಂದು ಶಿಕ್ಷಣ ಪರಿಣಾಮ ಇಡೀ ದೇಶವನ್ನು ಮುಂದೆ ಭಗ್ನಗೊಳಿಸ್ತು. ಸಣ್ಣದಾಗಿ ಶುರುವಾದಂಥ ಕ್ರಾಂತಿಗಳು ಸಣ್ಣದಾಗಿ ಹತ್ತುಕೊಳ್ಳುವಂಥ ಒಂದು ಸ್ಪಾರ್ಕ್, ಒಂದು ಜ್ವಾಲೆಯಾಗಿ ಪರಿಣಮಿಸಬಲ್ಲದು ದೇಶವನ್ನು ಒಡಿಲಿಕ್ಕೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಮೆಕಾಲೆ ಆಸ್ ಒನ್ ಇನ್ ಇಸ್ ಒಬ್ಜೆಕ್ಟಿವ್
ಹೇಳಿ ಹೋಗಿದ ಮೆಕಾಲೆ, ಐ ವಿಲ್ ಕ್ರಿಯೇಟ್ ಬ್ರೌನ್ ಸ್ಕಿನ್ ಇಂಡಿಯನ್ಸ್ ವಿತ್ ಇನ್ ಅ ಸೆಂಚುರಿ ಸಕ್ಸೀಡೆಡ್ ಇನ್ ದಟ್. ಬ್ರೌನ್ ಸ್ಕಿನ್ ಇಂಡಿಯನ್ಸ್ ತಯಾರಾಗಿದ್ದಾರೆ. ನಮ್ಮ ವಸ್ತ್ರವನ್ನು ಧರಿಸಲಿಕ್ಕೆ ನಮಗೆ ಅವಮಾನ. ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್ ನಮ್ಮಪ್ಪ. ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ. ಇವತ್ತಿಗೂ ನಮ್ಮಪ್ಪ ಹೇಳ್ತಾರೆ, ಬೆಂಗಳೂರಿನ ಶಾಲೆಗಳಿಗೆ ಕಾಲೇಜುಗಳಿಗೆ ಬಾಡಿಗೆ ಬಿಡಬೇಕಾದ್ರೆ ಆಟೋದಲ್ಲಿ ಹತ್ತಿರುವಂಥ ಮಕ್ಕಳು ಕಾಲೇಜು ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂಥ ಕುಂಕುಮವನ್ನು ಅಳಿಸ್ಕೊಂಡು ಕಾಲೇಜ್ ಒಳಗೆ ಹೋಗ್ತಾರೆ. ಇದು ಕಾಲೇಜು ಶಾಲೆ ಬಿಡಿ, IT-BT ಕಂಪ್ನಿಗಳಿಗೆ ಹೋಗುವಂಥ ಕೆಲಸಗಾರರು ಹಣೆನಲ್ಲಿಟ್ಟಿರುವಂಥ ವಿಭೂತಿ ಕುಂಕುಮವನ್ನು ದೇವಸ್ಥಾನದಿಂದ ಹೋಗ್ತಿದ್ರೆ ಅಳಿಸ್ಕೊಂಡು ಆನಂತರ ಆಫೀಸ್ ಒಳಗೆ ಹೋಗೋದು. ಯಾಕಿದು? ಯಾಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್? ಕಾರಣ ಇಷ್ಟೇ, ಮನೆಯಲ್ಲಿ ಜಾಗೃತಿಯ ಕೊರತೆ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಜಾಗೃತಿಯ ಕೊರತೆಯಿಂದ ಇಷ್ಟೆಲ್ಲ ಆಗ್ತಿರೋದು. ಜಾಗೃತಿ ಮೂಡಿಸಿ. ಏನಕ್ಕೆ ಹಣೆಗೆ ಕುಂಕುಮ ಇಡ್ತೀವಿ, ಏನಕ್ಕೆ ಹಣೆಗೆ ವಿಭೂತಿ ಇಡ್ತೀವಿ, ಏನಕ್ಕೆ ತಿಲಕ, ಏನಕ್ಕೆ ಸಿಂಧೂರ, ಸಿಂಧೂರದ ಸಂಕೇತವೇನು ಹೇಳ್ಕೊಡ್ಬೇಕಲ್ವ ಮಕ್ಕಳಿಗೆ. ಕಾಟಾಚಾರಕ್ಕೆ ಹೆಣ್ಣುಮಕ್ಕಳು ಹಣೆಗೆ ಸಿಂಧೂರ ಇಡೋದಿಲ್ಲ, ಅದಕ್ಕೊಂದು ಕಾರಣ ಇದೆ. ಮಾರ್ಕಂಡ ಋಷಿಮುನಿಗಳು ದೇವಿ ಸಪ್ತಶತಿಯೆಲ್ಲ ಬರೀತಾರಲ್ಲ, ಶುಂಭ ನಿಶುಂಭ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ಅದನ್ನು ಹಣೆಗಚ್ಕೊಂಡ್ರು. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂಥ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಮನೆ ಒಬ್ಬೊಬ್ಬ ಹೆಣ್ಣುಮಗಳು ಜೀವಂತ ದುರ್ಗೆರಂತ ಹಣೆಗೆ ಸಿಂಧೂರ ಹಚ್ಚಬೇಕಂತ ಹಿರಿಯರು ಹಾಕಿಕೊಟ್ಟದಂತ ಪರಂಪರೆ. ಆ ಪರಂಪರೆ ಜೀವಂತ ಸಾಕ್ಷಿ ನೋಡ್ತಿದ್ದೀವಿ. ಸಿಂಧೂರಕ್ಕೆ ಭಗ್ನ ಬಂದಾಗೆಲ್ಲ ತಾಯಿ ಜಗನ್ಮಾತೆ ಎದ್ದು ಬರ್ತಾಳೆ. ಒಂದಲ್ಲ ಒಂದು ಅವತಾರದಲ್ಲಿ ತಾಯಿ ದುರ್ಗೆ ಆಗಿ ಬಂದಂತವಳು ಇವತ್ತಿನ ದಿನ ನಮ್ಮ ಕಣ್ಣು ಮುಂದೆ ಸೋಫಿಯಾ ಕುರೇಶಿಯಾಗಿ ಎದ್ದು ಬಂದಿದ್ದಾರೆ. ನಮ್ಮ ಕಣ್ಣು ಮುಂದೆ ನಮ್ಮ ದೇಶದ ನಾರಿಯರು ಎದ್ದು ಬರ್ತಿದ್ದಾರೆ, ಹೆಣ್ಣು ಮಕ್ಕಳು ಎದ್ದು ಬರ್ತಿದ್ದಾರೆ ದೇಶದ ರಕ್ಷಣೆಗೆ. ಆಪರೇಷನ್ ಸಿಂಧೂರ್ ಕೇಳಿದಾಗ ಹೆಮ್ಮೆ ಆಗಬೇಕು ನಮಗೆ. ಪಾಕಿಸ್ತಾನ ಯುದ್ಧ ಮಾಡ್ಲಿಕ್ಕೆ ಬಾರಿ ಬಂತಲ್ಲ, ಅನೇಕರು ಹೇಳ್ತಿದ್ರು ಪಾಕಿಸ್ತಾನಕ್ಕೆ ಯುದ್ಧದ ಚಿಂತೆನೇ ಇಲ್ಲ, ತನ್ನ ಪಾಡಿಗೆ ತಾನು ಆರಾಮಾಗಿದೆ ಪಾಕಿಸ್ತಾನ. ಮೀಮ್ಸ್ ಮಾಡ್ಕೊಂಡು ಕೂತಿದೆ ಪಾಕಿಸ್ತಾನ ಅದು ಮಿಸೈಲ್ಗಳು ಮಾಡೋದಿಲ್ಲ, ಮೀಮ್ಸ್ಗಳನ್ನೇ ಮಾಡೋದು ಪಾಕಿಸ್ತಾನದ ಸ್ವಭಾವ. ನಾವು ಜಡ್ಜ್ಮೆಂಟ್ ತಪ್ಪಾಗಿ ಕೊಡ್ತಿದ್ದೀವಿ ಅಷ್ಟೇ. ಆದರೂ ಪಾಕಿಸ್ತಾನ ಯುದ್ಧಕ್ಕೆ ಬಂತು. ಯುದ್ಧಕ್ಕೆ ಬಂದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಭಾರತ ಹೊರದುಳಿಸ್ತು. ಭಾರಿ ತಂದಿದ್ರು. ಟರ್ಕಿ ಡ್ರೋನ್ಸ್ಗಳನ್ನು ತಂದಿದ್ರು, ಭಾರತ ಹೊರದುಳಿಸ್ತು. ಚೀನಾದಿಂದ ಡಿಫೆನ್ಸ್ ಸಿಸ್ಟಮನ್ನು ತಂದಿದ್ರು, ಭಗ್ನಗೊಳಿಸ್ತು ಭಾರತ. ಅಮೇರಿಕಾದಿಂದ F-16 ಫೈಟರ್ ಜೆಟ್ಗಳನ್ನು ತಂದಿದ್ದು, ಹೊರದುರುಳಿಸಿದ್ವಿ. ಅಮೇರಿಕಾದಿಂದ JF-17 ಥಂಡರ್ ಫೈಟರ್ ಜೆಟ್ ತಂದಿದ್ರು, ಹೊರದುರುಳಿಸಿದ್ವಿ. ಅವರ ಡ್ರೋನ್ಸ್ಗಳನ್ನು ಭಗ್ನಗೊಳಿಸಿದ್ವಿ, ಅವರ ಡಿಫೆನ್ಸ್ ಸಿಸ್ಟಮನ್ನು ಭಗ್ನಗೊಳಿಸಿದ್ವಿ. ಏನು ಮಾಡೋದು? ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ ಎಕ್ಸ್ಪೈರಿ ಡೇಟ್ಗಿಂತ ಮುಂಚೆ ಎಕ್ಸ್ಪೈರ್ ಆಗಿಬಿಡ್ತವೆ, ಏನೂ ಮಾಡಲಿಕ್ಕಾಗೋದಿಲ್ಲ ಪಾಕಿಸ್ತಾನ. ಆದರೆ ಭಾರತ ಹೆಮ್ಮೆ ಪಡಬೇಕು ನಾವು, ಯಾವ ರೀತಿ ಭಾರತದ ಡಿಫೆನ್ಸ್ ಸಿಸ್ಟಮ್ ತಯಾರಾಗಿ ನಿಂತಿದೆ ಭಾರತದಲ್ಲಿ. ರಷ್ಯಾದ S-400 ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು ಭಾರತ ಸಿದ್ಧವಾಗಿ ನಿಂತಿತ್ತು ಯುದ್ಧಕ್ಕೆ. ಇದು ಖುಷಿ ಪಡೆಯುವಂಥ ವಿಚಾರ ಅಲ್ಲ. ಇನ್ನೂ ಮುಂದುವರಿಸಿ ಹೇಳಬೇಕಂದ್ರೆ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ 100% ಮೇಕ್ ಇನ್ ಇಂಡಿಯಾ. ಲೇಬರಿಂದ ಹಿಡಿದು ಮೆಟೀರಿಯಲ್ನವರೆಗೂ ಎಲ್ಲ ಇಂಡಿಜಿನಿಯಸ್ ಪ್ರಾಡಕ್ಟ್. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊತ್ಕೊಂಡು ಭಾರತ ನಿಂತಿತ್ತು ಯುದ್ಧವನ್ನು ಮಾಡಲಿಕ್ಕೆ. ರಫೇಲ್ ಫೈಟರ್ ಜೆಟ್ಸ್ಗಳು ನಮ್ಮ ಜೊತೆ ಸಿದ್ಧವಾಗಿದ್ದು, ಸ್ಕ್ಯಾಲ್ಪ್ ಲೋಡೆಡ್. ಸುಖಾಯ್ 30 MKI ಫೈಟರ್ ಜೆಟ್ ಸಿದ್ಧವಾಗಿ ನಿಂತಿತ್ತು ವಿತ್ ಬ್ರಹ್ಮೋಸ್ ಲೋಡೆಡ್. ನಮ್ಮ ಬಳಿ ಡ್ರೋನ್ಸ್ಗಳು ಸಿದ್ಧವಾಗಿ ನಿಂತಿದ್ರು. ನಾಗಾಸ್ತ್ರವನ್ನು ಸುಸೈಡ್ ಡ್ರೋನ್ಸ್ಗಳನ್ನು ತಯಾರು ಮಾಡಿ ಇಟ್ಟಿದ್ವಿ ನಾವು. ಕಾಮಿಕಾಜೆ ಜಪಾನಿಂದ ತಂದಂತ ಇಂಪೋರ್ಟ್ ಮಾಡ್ಕೊಂಡಂತ ಸುಸೈಡ್ ಡ್ರೋನ್ಸ್ಗಳನ್ನು ತಯಾರು ಮಾಡಿ ಇಟ್ಟಿದ್ವಿ ನಾವು. ಅದು ಸಾಲಿಲ್ಲ ಅನ್ನೋ ಸಾಲೋದಿಲ್ಲ ಅಂತ ಇನ್ನೂ ಮುಂದುವರಿಸಿ ಇಸ್ರೋದಿಂದ ಇಂಟೆಲಿಜೆನ್ಸ್ ಅನ್ನು ನಾವು ತಗೊಂತ ಇದ್ವಿ. ಸ್ಯಾಟಲೈಟ್ ಕೋಆರ್ಡಿನೇಷನ್ಗೆ, ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ಕೋಆರ್ಡಿನೇಷನ್ಗೋಸ್ಕರ ಆರ್ಮಿ ಸಿದ್ಧವಾಗಿತ್ತು, ನೇವಿ ಸಿದ್ಧವಾಗಿತ್ತು, ಏರ್ ಫೋರ್ಸ್ ಸಿದ್ಧವಾಗಿ ನಿಂತಿತ್ತು. INS ವಿಕ್ರಾಂತ್ ಅಂತ ಬ್ಯಾಟಲ್ ಗ್ರೂಪ್ನ ಜೊತೆಗೆ 35ಕ್ಕೂ ಹೆಚ್ಚು ಯುದ್ಧ ಹಡಗುಗಳ ಜೊತೆಗೆ ನಾರ್ತನ್ ಅರೇಬಿಯನ್ ಸೇನಾ ಪೆಟ್ರೋಲ್ ಮಾಡ್ತಿತ್ತು ಭಾರತ. ಇಷ್ಟೆಲ್ಲ ಮಾಡಿ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ ಮಾಡಿದ್ವಿ. 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ ಮಾಡಿ 70ಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಸಂಹಾರ ಮಾಡಿದ್ವಿ. ಆಗಿದೆಲ್ಲ ವಿತ್ ಇನ್ 25 ಮಿನಿಟ್ಸ್, 25 ನಿಮಿಷದ ಒಳಗೆ ಅಷ್ಟು ಕಾರ್ಯಾಚರಣೆಯನ್ನು ಮುಗಿಸಿ ಭಾರತ ಹೇಳಿತು, ಜಗತ್ತು ಉಸಿರು ಕಳ್ಕೊಂಡ್ರೆ ಜಗತ್ತಿನ ಸಂರಕ್ಷಣೆಗೋಸ್ಕರ ಔಷಧಿ ಕೊಟ್ಟು ಕಾಪಾಡಿಕೊಳ್ಳಿಕ್ಕೂ ಭಾರತಕ್ಕೆ ಗೊತ್ತಿದೆ. ನಮ್ಮ ಉಸಿರು ತೆಗೆಯುವಂತ ಪ್ರಯತ್ನ ಮಾಡಿದ್ರೆ ಘರ್ ಮೇ ಘುಸ್ಕೆ ಮಾರೇಗೆ ಅಂತ ಅಡಗ್ಲಿಕ್ಕೂ ಜಾಗ ಇಲ್ಲದಂತೆ ಎಲ್ಲರನ್ನು ಒಡೆದುಳಿಸುವಂತ ಕೆಲಸವನ್ನು ಭಾರತದ ಸೇನಾಪಡೆ ಮಾಡಿ ತೋರಿಸ್ತಲ್ಲ. ವಾಯುಪಡೆ, ಜಲಪಡೆ, ಸೇನಾಪಡೆ ಸಿದ್ಧವಾಗಿ ಬಂತು. ಡಿಫೆನ್ಸ್ ಸಿಸ್ಟಮ್ ತಯಾರಾಗಿದೆ. ಕೇವಲ ಕ್ಷತ್ರ ದೇಶದಿಂದ ತೋರಿಸಲಿಲ್ಲ ನಾವು. ಆಪರೇಷನ್ ಸಿಂಧೂರನ ಪರಿಣಾಮ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟು ಜಾಸ್ತಿ ಆಗಿದೆ. ಪಿನಾಕ ಅಂತ ಆರ್ಟಿಲರಿಸ್ಗಳ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗ್ತಿದ್ದಾವೆ ನಮ್ಮದು.
ವಿಯೆಟ್ನಾಂ, ಫಿಲಿಪೀನ್ಸ್ಗಳಿಗೆ ಫೈನಾನ್ಸ್ಗಳನ್ನು ಮಾಡಲಿಕ್ಕೆ ಬ್ಯಾಂಕ್ಗಳು ಸಿದ್ಧವಾಗಿದೆ, ಕ್ರೆಡಿಟ್ಗಳಿಗೆ ಭಾರತದ ಜೊತೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಿಗೆ ಸಿದ್ಧವಾಗಿ ಅಂತ. ಇಡೀ ಜಗತ್ತಿನಾದ್ಯಂತ 4 ಕಾಂಟಿನೆಂಟ್ಸ್ಗಳ ಉದ್ದಗಲಕ್ಕೂ 93 ದೇಶದಾದ್ಯಂತ ಹೆಚ್ಚು ಡಿಫೆನ್ಸ್ ಎಕ್ಸ್ಪೋರ್ಟ್ಗಳನ್ನು ಮಾಡ್ತಿರುವಂಥ ರೈಸಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟರ್ ಆಗಿ ಭಾರತ ಬೆಳೆದು ನಿಂತಿದೆ. 2024-25 ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಬಂದು ಸುಮಾರು 23,000 ಕೋಟಿ. ಬೈ ದ ಇಯರ್ ಆಫ್ 2029 and 30 2029-30 ವೇಳೆಗೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಕನಿಷ್ಠ ಪಕ್ಷ 50,000 ಕೋಟಿಯನ್ನು ಮುಟ್ಟಲಿದೆ. ಅದರ ಹತ್ತ ಭಾರತ ಹೆಜ್ಜೆ ಹಾಕಿದೆಲ್ಲ, ಭಾರತ ಬೆಳೆತಿದೆ, ಭಾರತ ಬೆಳಗ್ತಿದೆ, ತನ್ನನ್ನು ತಾನು ಸಂರಕ್ಷಿಸಿಕೊಂಡು ಇಡೀ ಜಗತ್ತಿಗೆ ಆಶಯವನ್ನು ಕೊಡುವಂಥ ಕೆಲಸ ಭಾರತ ಮಾಡ್ತಿದೆ. ಇಂಥ ಭಾರತ, ಇಂಥ ತಾಯಿ ಭಾರತಿ, ಆಕೆ ಸಿಂಧೂರ ಬೆಳಗಲಿ, ಇದೇ ನಮ್ಮೆಲ್ಲರ ಕೊನೆ ಕನಸು. ಸಂಘ ಶಾಖೆಯಲ್ಲಿ ದಿನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ನಾವು ಕೊನೆಗೆ ಹೇಳುವಂಥ ಮಂತ್ರ ಅದೇ, ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥಾಭವತ್ವಾಶಿಷಾತೆ ಭೃಶಂ. ನಮ್ಮೆಲ್ಲರ ಕನಸು ತಾಯಿ ಭಾರತಿಯನ್ನು ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೆ ಕರೆದೊಯ್ದು ತಾಯಿ ಭಾರತೀಯ ಸಿಂಧೂರವನ್ನು ಬೆಳಗಿಸಬೇಕು. ಬೆಳಗಿಸೋಣ ತಾಯಿ ಭಾರತೀಯ ಸಿಂಧೂರವನ್ನು. ತಾಯಿ ಭಾರತಿ ಅವತರಿಸಿ ಬರಲಿ, ಜಗತ್ತಿನ ಮುಂದೆ ನಿಂತು ತನ್ನ ತಾಂಡವವನ್ನು ತೋರಿಸಲಿ, ಜ್ಞಾನವನ್ನು ರಚಿಸಿ ತೋರಿಸಲಿ. ಜ್ಞಾನದ ತಾಂಡವ ನಮ್ಮ ಪೂರ್ವಿಕರು ಬರೆದ್ರಲ್ಲ, ದಶಭುಜ ಮಾಂ ದಿಕ್ತಡದೊಳ್ ಪಸರಿಸಿಯ ಸೇವ ಕರಂಗಳನ್ನೆತ್ತಲ್ ನೇಮಿಸಿ, ಒಂದು ಪದಂ ಪಾತಾಳವನ್ನೊತ್ತಿ, ಒಂದು ಪದಂ ಬ್ರಹ್ಮಾಂಡವನ್ನೆತ್ತಿ, ಜಡೆಗಳ ಬೆಂಬಿಳಿ ವಿಡಿದಾಡುತ್ತಿರೆ, ಮುಡಿಯೊಳು ಸುಣದಿ ತುಳುಕಾಡುತ್ತಿರೆ, ಕಡು ಛಲವಳಗಂ ಕುಣಿದಾಡುತ್ತಿರೆ, ಮಿಸುಳುಗ ಡಮರುಗ ಢಳಿರನೆ ತಿಸುಳದೆ ಹರಿಯವತಾರಂ ತಿರ್ರನೆ, ತಿರುಗುತ್ತಿರ ಹೈಗಳ್ಳಡಿ ಎತ್ತಲ್ ಕರಿಯ ತೊಲ್ಲವಂಬು ಹರಿಸಲ್, ಸರಸ್ಯ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗುಳುಳುತ್ತಿರೆ, ಪೊಂಗೆಜ್ಜಗಳ ರವಂಗಲು ಗಲುಕೆನೆ, ತೊಂಗಳ ಗಂಟೆ ರಂ ಢಳಿರನೆ, ಆಡಿದ ನಾಡಿದ 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 ನಾಹಾ ಶಂಕರ, ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯವರ ರಗಳೆಗಳಲ್ಲಿ ಶಿವನ ತಾಂಡವನ್ನ, ಆ ನಟರಾಜನ ನೃತ್ಯವನ್ನು ವರ್ಣಿಸಿ ಹೋಗಿದ್ರು. ಆ ನಟರಾಜನ ನೃತ್ಯ ಇವತ್ತು ವೇದಿಕೆಯಲ್ಲಿ ಪ್ರತ್ಯಕ್ಷ ವೇದವಾಗಿ ಸಂಧಿಸಲಿದೆ. ಅದನ್ನು ಸ್ವೀಕರಿಸಿ ಆ ಸೂತ್ರದ ಮೂಲಕ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಕೂತಿರುವಂತ ಒಬ್ಬೊಬ್ಬರು ಜಾಗೃತರಾಗೋಣ. ಆ ಪರಶುರಾಮರು ಕೊಟ್ಟಂತ ಆದರ್ಶ, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು, ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಕ್ಷಾತ್ರ ತೇಜಿನಿಂದ ಎದುರಿಸ್ತೀವಿ, ವೈಚಾರವಕವಾಗಿ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಬ್ರಹ್ಮ ತೇಜಿನಿಂದ ಎದುರಿಸ್ತೀವಿ, ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದ್ರು ತಾಯಿ ಭಾರತೀಯ ಸಿಂಧೂರ ರಕ್ಷಣೆಗೆ ಭಾರತೀಯ ಮಕ್ಕಳಾಗಿ ನಾವು ಸಿದ್ಧರಾಗಿರೋಣ. ಮುಂದೆ ಬರುವಂಥ ಪ್ರಶ್ನೆಗಳು ಬರ್ತಾವಲ್ಲ, ಏನು ನಾಟ್ಯ ಮಾಡ್ತೀರಾ, ಏನು ನಟರಾಜನಿಗೆ ವಂದಿಸ್ತೀರಾ ಹೇಳ್ತಾರೆ. ಭರತನಾಟ್ಯ ನನಗೆ ಕಾರ್ಯಕ್ರಮಕ್ಕೆ ಬಂದ ಖುಷಿ ಆಗೋದು. ಪ್ರತಿ ಬಾರಿ ಸನಾತನ ನಾಟ್ಯಾಲಯದಲ್ಲಿ ಇಲ್ಲಿ ನೃತ್ಯಕ್ಕೆ ಒಂದು ಭಾವವನ್ನು ಒದಗಿಸಿಕೊಡಲಾಗತ್ತೆ. ಸನಾತನ ಧರ್ಮದ ಸೂತ್ರ. ಒಂದಿಷ್ಟು ನಗರಗಳಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ, ಭರತನಾಟ್ಯ ಮಾಡುವಂಥ ಕಲಾವಿದರು ಹೇಳ್ತಾರೆ, ವೈ ಡು ಯು ರೆಸ್ಟ್ರಿಕ್ಟ್ಸ್ ಭರತನಾಟ್ಯಂ ಜಸ್ಟ್ ಟು ರಿಲಿಜಿಯನ್, ಇಸ್ಂಟ್ ಇಟ್ ಬಿಯಾಂಡ್ ದಟ್? ಆಫ್ಟರ್ ಆಲ್ ಇಟ್ಸ್ ಅ ಆರ್ಟ್ ಫಾರ್ಮ್, ಎವ್ರಿವನ್ ಶುಡ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ರಿಲಿಜಿಯನ್. ಯಾವ ಪರಿಯಲ್ಲಿ ಇದನ್ನು ವರ್ಣಿಸ್ತಿದ್ದು? ಭರತನಾಟ್ಯಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಅದೊಂದು ಕಲೆ ಅಲ್ವಾ, ಎಲ್ಲರೂ ಆಸ್ವಾದಿಸಲಿ ಬಿಡಿ. ನಮ್ಮ ಹಿಂದೂಗಳು ತಲೆದೂಗ್ತಾರೆ ಅದನ್ನು ಕೇಳ, ಹೌದಲ್ವಾ? ಧರ್ಮ ಇಲ್ಲವಾದರೆ ಕಲೆ ವ್ಯರ್ಥ, ಭಾವ ಇಲ್ಲವಾದರೆ ಸಂಗೀತ ವ್ಯರ್ಥ, ಭಕ್ತಿ ಇಲ್ಲವಾದರೆ ಉಪನ್ಯಾಸ ವ್ಯರ್ಥ. ಇದನ್ನ ರಂಗ ಅಂತ ಕರಿತೀವಿ. ರಂಗವೇದಿಕೆ ಯಾಕೆ ಗೊತ್ತೇ? ರಂಗ ಪ್ರವೇಶ ಮಾಡುವಂತ ಒಬ್ಬ ಕಲಾವಿದ ಮುಂದೊಂದು ದಿನ ಆ ಶ್ರೀರಂಗನನ್ನ ಪ್ರವೇಶ ಮಾಡಿಯೇ ಮಾಡ್ತೇನೆ ಅನ್ನೋದು ನಮ್ಮ ಸಿದ್ಧಾಂತ. ಅದು ಭಕ್ತಿ. ಇಲ್ಲಿ ಬಂದಂಥವ್ರು ಅವನನ್ನ ಸೇರಲೇಬೇಕು. ಆ ಭಾವದಿಂದ ಭರತನಾಟ್ಯ ಮಾಡಬೇಕಾದಂಥ ಕಲಾವಿದರು ನಮ್ಮ ನಗರಗಳಲ್ಲಿ ಧರ್ಮ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತ ಧರ್ಮ ವಿರೋಧಿಸುವಂಥ ಪರಿಸ್ಥಿತಿಗೆ ಬಂದಿದ್ದಾರಲ್ಲ, ಇದು ಬರಬಾರ್ದು. ಮಕ್ಕಳನ್ನು ಜಾಗೃತಗೊಳಿಸಿ. ಏನು ಇದಕ್ಕೆಲ್ಲ ನಿಮ್ಮ ಹತ್ರ ಆಧಾರ ಕೇಳ್ತಾರೆ ನಮ್ಮ ಮಕ್ಕಳು. ಪ್ರಶ್ನೆ, ಈ ಬುದ್ಧಿಯ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳ ಪ್ರಶ್ನೆ ಮಾಡ್ತಾರೆ. ಏನು ರಾಮನಿಗೆ ಜೈಕಾರ, ಏನು ಕೃಷ್ಣನಿಗೆ ಜೈಕಾರ, ಏನು ನಟರಾಜನಿಗೆ ಪುಷ್ಪಮಾಲೆ, ಇವೆಲ್ಲ ಕಾಲ್ಪನಿಕ, ಇವೆಲ್ಲ ಮೂಢನಂಬಿಕೆ. ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಏನಕ್ಕೆ ಮಂದಿರ ಕಟ್ಟಲಿಕ್ಕೆ ಅಷ್ಟೊಂದು ಹೋರಾಡ್ತೀರಾ? ಏನು ಜನ್ಮಭೂಮಿ, ಅಲ್ಲಿ ರಾಮ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಪ್ರಶ್ನೆ ಬರ್ತಾವೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ವಿದೇಶಿಗರು ಯಾರು ಅಲ್ಲ, ನಮ್ಮದೇ ಹಿಂದೂಗಳು. ಮಾಡೋದು ಎಲ್ಲಿ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ. ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಬರೋ ಹಿಂದೂಗಳ ಹತ್ರ ಏನು ಸಾಕ್ಷಿ, ಏನು ಪುರಾವೆ? ಇಡೀ ಕೋರ್ಟ್ನ ಹಿಯರಿಂಗ್ ಅನ್ನ ಓದಿ ನೋಡಿ, ಪ್ರಶ್ನೆ ಬಂತು. ಏನು ಸಾಕ್ಷಿ ಅಂದ್ರೆ? ಮುಂದೆ ಇದೇ ಪ್ರಶ್ನೆ ನಮ್ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದರೂ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ, ಏನು ಉತ್ತರ ಕೊಡಬೇಕು ನಮ್ಮ ಮಕ್ಕಳು? ಧರ್ಮ ಜಾಗೃತಿ ಯಾವ ಮಟ್ಟಕ್ಕೆ ಮಕ್ಕಳಲ್ಲಿ ಬೆಳೆದಿರಬೇಕಂದ್ರೆ, ಹಿಂದೂ ಧರ್ಮದ ಒಂದೊಂದು ಮಗು ಎದೆ ತಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಹೇಳಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ,
ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಸನಾತನ ಹಿಂದೂ ಮಗುವಿನಲ್ಲಿ ಇಷ್ಟು ಜಾಗೃತಿ ನಾವು ತಂದರೆ ಸಾಕು. ತಾಯಿ ಭಾರತಿ ಸಿಂಧೂರ ಸದಾಕಾಲ ಬೆಳಗ್ತಿರುತ್ತೆ. ಈ ಆದರ್ಶದಲ್ಲಿ ನಾವೆಲ್ಲರೂ ಸಾಗೋಣ, ಮಕ್ಕಳನ್ನು ಜಾಗೃತಿಗೊಳಿಸೋಣ, ಮನೆ ಮನೆಯ ಮಕ್ಕಳನ್ನು ಜಾಗೃತಗೊಳಿಸಿ ಅಯೋಧ್ಯೆಯನ್ನಾಗಿಸಿ ಇಡೀ ದೇಶವನ್ನು ರಾಮರಾಜ್ಯವನ್ನಾಗಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಂಗೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನಾತನ ನಾಟ್ಯಾಲಯದ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆಯನ್ನು ಕೇಳಾಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂಥ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.